ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜೆ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ ಮೂಲ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಯ ಸದ್ಗುಳ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ಅವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ ಇವತ್ತಿನ ಪರಮಾರ್ಥ ಗೀತೆ ಬಹಳ ವಿಶೇಷವಾದಂಥ ವಿಚಾರಗಳು. ಯಾಕಂತಂದ್ರೆ ಈ ವಿಚಾರಗಳು ಕೇಳುವಂಥದ್ದೇ ಒಂದು ಭಾಗ್ಯ. ಯೋಗ ವಾಸಿಷ್ಠದಲ್ಲಿ ಶ್ರೀರಾಮಚಂದ್ರಗ ವಸಿಷ್ಠ ಗುರುಗಳು ಹೇಳಿದಂಥ ವಿಚಾರಗಳು ಇವು. ಇಲ್ಲಿ ಹಲವಾರು ವಿಚಾರಗಳನ್ನು ಇಲ್ಲಿ ಹೇಳುತ್ತಾರೆ. ಯಾವ ರೀತಿ ಪರಮಾರ್ಥ ಗೀತೆಯಲ್ಲಿ ದಶಮಗತಿ ಅಂತ ಅನ್ನುವಂಥದ್ದು ಏನು ಹೇಳ್ತಾರೆ? ದಶಮಗತಿ ಅಂದರೆ 10ನೆಯ ಗತಿ. ಈ 10ನೆಯ ಗತಿಯಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಸೂತ್ರ ನೋಡೋಣ. ಕುಂದಿಲ್ಲದೆ ಭೂಮಿತ್ರಯದಂದಂ ಜಾಗರಣಮೆಂದು ಪೇಳ್ದಂ ಒಲವಿನ್ ಮುಂದೆ ಚತುರ್ಭೂಮಿಕೆಗಳ ಅಂದು ಒದಗುವ ಅವಸ್ಥೆಯನ್ನು ಮನುಂಬಿಗೆ ಪೇಳುವೆ ಅಂತ ಹೇಳ್ತಾರೆ ಅವರು. ಯಾಕಂದರೆ ಕುಂದಿಲ್ಲದೆ ಭೂಮಿತ್ರಯದ ಅಂದಂ ಅದು ಜಾಗರಣ ಅಂತ ಹೇಳಿದ್ವಿ. ಇಂತು ನೋಡ್ರಿ, ಯಾಕಂತಂದ್ರೆ ಈ ರೀತಿಯಾಗಿ ಒಲವಿಂ ಅಂದ್ರೆ ಪ್ರೀತಿಯಿಂದ, ಪೇಳಿದಂದ್ರೆ ಹೇಳಿದ್ವಿ. ಮುಂದೆ ಚತುರ್ಭೂಮಿಕೆ ಅಂದರೆ 4 ಭೂಮಿಕೆಗಳ ಬಗ್ಗೆ ನಾನು ಈ ಒಂದು ಹೆಸರಲ್ಲಿ ಹೇಳ್ತೀನಿ ಅನ್ನುವಂಥ ವಿಚಾರವನ್ನು ಮನ ಒಪ್ಪುವ ಹಾಗೆ, ಮನ ಮೆಚ್ಚುವ ಹಾಗೆ ನಾನು ಹೇಳ್ತೀನಿ ಅನ್ನುವಂಥದ್ದನ್ನು ಇಲ್ಲಿ ಹೇಳುತ್ತಾರೆ. ಹಿಂದಿನ ವಿಚಾರದಲ್ಲಿ 6ನೆಯ ನುಡಿ ಮುಗಿದದ. ಇವಾಗ 7ನೆಯ ನುಡಿಯಿಂದ ನಾವು ನೋಡೋಣ. ಹಿಂದಿನ ವಿಚಾರದಲ್ಲಿ ಹೇಳಿದರು, ಒಂದಕ್ಕಿಂತ ಒಂದು ಶ್ರೇಷ್ಠವಾಗಿರುವಂಥದ್ದು 6ನೇ ನುಡಿಯಲ್ಲಿ ಹೇಳಿದರು. 6ನೇ ನುಡಿಯಲ್ಲಿ ಏನು ಹೇಳ್ತಾರೆ? ಈಶ್ವರ ನಾಮವು ರಸನೆಗೆ ಬರಲು ಶಾಶ್ವತ ಸುಕೃತಂಗಳಿಗಿದು ಮಿಗಿಲು, ನುತಾಮೂರ್ತಿ ಧ್ಯಾನ ಮನಗೊಳ್ಳಲು ಶತಕೋಟಿ ಜಪಂಗಳಿಗಿದು ಮಿಗಿಲು, ಪರೀಕ್ಷಿಸಿ ಮೂರ್ತಿ ಧ್ಯಾನದ ಬಳಕೆ ದೊರಕೊಳ್ಳುತ್ತಿರಲು ಆ ಧ್ಯಾನದ ಕುಳಕೆ, ಏಸಾನು ನೆರೆ ಮಿಗಿಲದರಿನ್ ಲೇಸನೆ ತಿಳಿದ ಗುರುಕ್ತಿಗಳಿಂದ ಪರಮೇಶ್ವರ ಜೀವೈಕ್ಯತೆ ಒಡೆದ ಪರಿಭವಿಯುವುದು ಪುಸಿ ಎಂಬುದನ್ನರಿದ ಗುಣನಿಧಿ ಮುಕ್ತಂ ಗೋರ್ವರು ಸರಿಯೇ ಅಣಿಮಾದಿಕ ಆತ್ಮಂಗಚ್ಚರಿಯೇ ಅಂತ ಭಾಳ ವಿಶೇಷವಾಗಿ ಹೇಳ್ತಾರೆ. ಶಿಷ್ಯ, ಜಗತ್ತಿನ ಒಳಗೆ ಈ ಒಂದು ಯೋಗೀಶ್ವರನಿಗೆ ಸಮಾನ ಆದಂಥವರು ಯಾರೂ ಇಲ್ಲ. ಅಂದಮೇಲೆ ಆತಗ ಏನು ಅಣಿಮ ಗರಿಮ ಮಹಿಮ ಲಗಿಮ ಪ್ರಕಾಮ ಈಶತ್ವ ವಶಿತ್ವ ಅಂತ ಈ ಅಷ್ಟ ಸಿದ್ಧಿಗಳು ಇವು ಪ್ರಾಪ್ತಿಯಾಗೋದ್ರಲ್ಲಿ ಆಶ್ಚರ್ಯವೇನಿಲ್ಲ. ಯಾಕಂತಂದರೆ ಇಲ್ಲಿ ಸಾವಿರಾರು ಪುಣ್ಯಗಳಿಗಿಂತ ನೋಡ್ರಿ, ಸಾವಿರಾರು ಪುಣ್ಯಗಳಿಗಿಂತಲೂ ಈಶ್ವರ ನಾಮೋಚ್ಚಾರವು ಎಷ್ಟೋ ಪಾಲು ಮಿಗಿಲಾದದ್ದು ಅಂತ ಹೇಳ್ತಾರೆ. ಸಾವಿರಾರು ಪುಣ್ಯಗಳಿಗಿಂತಲೂ ಈಶ್ವರ ನಾಮ ಉಚ್ಚಾರಣೆ, ಅದು ನಾಮ ಉಚ್ಚಾರದಲ್ಲಿ ಎಷ್ಟೋ ಪುಣ್ಯ ಇದಾವ, ಅದು ಆ ಪಾಲು ಭಾಳ ದೊಡ್ಡದು ಮಿಗಿಲಾದದ್ದು ಅಂತ ಹೇಳ್ತಾರೆ. ಮತ್ತು ನಾಮ ಉಚ್ಚಾರ ಏನು ಮಾಡ್ತೀವಲ್ಲ, ನಾಮ ಉಚ್ಚಾರಕ್ಕಿಂತಲೂ ನಾಮ ಜಪ 100 ಪಾಲು ಮಿಗಿಲಾದಂಥ, ನಾಮ ಜಪ ಮಾಡುವಂಥದ್ದು 100 ಪಾಲು ಮಿಗಿಲಾದಂಥದ್ದು. ಅದಕ್ಕಿಂತಲೂ ಮೂರ್ತಿ ಧ್ಯಾನಕ್ಕಿಂತಲೂ ನೋಡ್ರಿ, ಯಾಕಂದರೆ ಇಲ್ಲಿ ನಾಮ ಜಪವು 100 ಪಾಲು ಮಿಗಿಲಾದದ್ದು. ಮತ್ತು ಈ ಶತಕೋಟಿ ಜಪಕ್ಕಿಂತಲೂ ಈ ಶತಕೋಟಿ ಜಪಗಿಂತಲೂ ಮೂರ್ತಿ ಧ್ಯಾನ ಅನ್ನುವಂಥದ್ದು 100 ಪಾಲು ಶ್ರೇಷ್ಠವಾದದ್ದು. ಮತ್ತು ಈ ಮೂರ್ತಿ ಧ್ಯಾನಕ್ಕಿಂತಲೂ ಮನೋಲಯವು ಎಷ್ಟೋ ಪಾಲು ಶ್ರೇಷ್ಠವಾದಂಥದ್ದು. ಮನೋಲಯ
ಆಗಿರುವಂಥದ್ದು ಎಷ್ಟೋ ಪಾಲು ಶ್ರೇಷ್ಠವಾದಂಥದ್ದು. ಈ ರೀತಿಯಾಗಿ ಶಾಸ್ತ್ರದಲ್ಲಿ ಈ ರೀತಿ ಹೇಳ್ತಾರೆ. ಇದು ಅದರಿಂದ ಉತ್ತಮ ಗುರುವಿನ ಉಪದೇಶಗಳಿಂದ, ಉತ್ತಮ ಅಂತಂದ್ರೆ ನಮಗೆ ಗೊತ್ತಲ್ಲ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಮುಖಾಂತರ. ಇದರಲ್ಲಿ ನಿಜಗುಂಟರು ಭಾಳ ವಿಶೇಷವಾಗಿ ತಿಳಿಸಿದಾರ. ಎಲ್ಲರೂ ಗುರುಗಳು ಅಂತ ಅನ್ನಕ್ಕೆ ಸಾಧ್ಯ ಇಲ್ಲ. ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಎಂದು ಒದವಿ ಬೋಧಿಪನೆ ಸದ್ಗುರು ಒಕ್ಕಂತ ಹೇಳಿದ್ದಾರೆ. ಇದು ಸತ್ಯದ, ಇದು ಮಿಥ್ಯಾದಂತಲೇ ಸದ್ಗುರು ತಿಳಿಸ್ಬೇಕು. ಸದ್ಗುರು ಯಾರು? ಸದ್ಗುರುವಿನ ಪಾದಕ್ಕೆ ಶಿಷ್ಯ ಬಂದು, ಅಪ್ಪ ನನಗೆ ಜನನ ಮರಣ ಅನ್ನುವಂಥ ದುಃಖ ಭಾಳ ಆಯಿತು, ಇದನ್ನು ಪಾರು ಮಾಡಪ್ಪ, ಈ ದುಃಖದಿಂದ ನನಗೆ ಇದು ಎಷ್ಟು ಜನ್ಮಗಳು ಹುಟ್ಟಿ ಬರುವಂಥದ್ದು, ಅದಕ್ಕೆ ಈ ಒಂದು ಜನ್ಮದಲ್ಲಿ ನಾನು ಆನಂದವನ್ನು, ಅತ್ಯಂತ ಪರಮಾನಂದ ಪ್ರಾಪ್ತಿ ಆಗಬೇಕು, ಅತ್ಯಂತ ದುಃಖ ನಿವೃತ್ತಿ ಆಗಬೇಕು ತಂದೆ ಅಂತ ಸದ್ಗುರುವಿಗೆ ಶರಣಾಗತನಾದಾಗ ಗುರು ಏನು ಹೇಳಬೇಕು? ಅದನ್ನು ಉದ್ಧಾರ ಮಾಡಬೇಕು, ಹೇಳಬೇಕು. ಇದು ಸತ್ಯ ಐತೆ, ಇದು ಮಿಥ್ಯೆ ಐತಪ್ಪ, ಇದು ಸತ್ಯ ಇದ್ದದ್ದು ಇದು ಯೋಗ್ಯ ಅಲ್ಲ, ಇದು ಆತ್ಮ ಅದ, ಇದು ಅನಾತ್ಮ ಅದ ಅನ್ನುವಂಥ ವಿಚಾರವನ್ನು ಸದ್ಗುರು ಹೇಳಬೇಕಾಗ್ತದೆ. ಅದಕ್ಕೆ ಅಂತಹ ಸದ್ಗುರು, ಉತ್ತಮ ಗುರುವಿನ ಉಪದೇಶಗಳಿಂದ, ಅಂಥ ಸದ್ಗುರು ಏನು ಹೇಳ್ಬೇಕು? ತತ್ವಮಸಿ ವಾಕ್ಯ ಹೇಳ್ಬೇಕು. ನೀನೇ ಪರಬ್ರಹ್ಮ, ತತ್ವ ಮೇಲ್ಮಟ್ಟದ ವಾಕ್ಯಗಳನ್ನೇ ಹೇಳಬೇಕಾಗ್ತದೆ. ಶಿಷ್ಯನಿಗೆ ವಿಚಾರಗಳನ್ನು ಇವನ್ನ ತಿಳಿಸಿ 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 ಕೊನೆಗೆ ತತ್ವಮಸಿ ವಾಕ್ಯ ಇವೆಲ್ಲ ಉಪದೇಶವನ್ನು ಮಾಡಬೇಕಾಗ್ತದೆ. ಇವೆ ಉಪದೇಶಗಳಿಂದ ಏನಾಯಿತು ಅಂದರೆ ಜೀವ ಬ್ರಹ್ಮರ ಐಕ್ಯತೆ ಆಗುವಂಥದ್ದು. ಜೀವ ಬ್ರಹ್ಮ, ಜೀವ ಅಂದರೆ ಯಾರು, ಬ್ರಹ್ಮ ಅಂದರೆ ಯಾರು, ಇವೆಲ್ಲ ನಾವು ವಿಚಾರ ಮಾಡಿದಾಗ ಗೊತ್ತಾಗ್ತದೆ. ಗುರು ಮುಖಾಂತರ ತಿಳ್ಕೊಂಡಾಗ ಇದು ಗೊತ್ತಾಗ್ತದೆ. ಯಾವಾಗ ಐಕ್ಯತೆಯನ್ನು ಪಡ್ಕೊಂಡಂಥ ವ್ಯಕ್ತಿ ಈ ಜನನ ಮರಣಾತ್ಮಕ ಸಂಸಾರ ಮಿಥ್ಯೆ ಎಂದು ತಿಳಿಯುವಂಥ, ನೋಡ್ರಿ, ಈ ಜನನ ಮರಣ, ಯಾಕಂದ್ರೆ ಜೀವ ಬ್ರಹ್ಮರ ಐಕ್ಯತೆಯನ್ನು ಹೊಂದಿದಂಥ, ಮತ್ತು ಇನ್ನೂ ಒಂದು ಹೇಳ್ತಾರೆ, ಜನನ ಮರಣಾತ್ಮಕ ಸಂಸಾರವು ಮಿಥ್ಯೆ ಅಂತ ತಿಳಿಯುವಂಥ ಅನೇಕ ಸದ್ಗುಣಗಳಿಂದ ಕೂಡಿದಂತಹ ಈ ಮುಕ್ತನಾದ ಪುರುಷನಿಗೆ ಅಣಿಮಾದಿ ಸಿದ್ಧಿಗಳು ಪ್ರಾಪ್ತಿಯಾಗುವುದರಲ್ಲಿ ಯಾವ ಆಶ್ಚರ್ಯವಿಲ್ಲ. ಎಷ್ಟು ತಾಕತ್ತೈತೆ ಹೇಳ್ರಿ ಜ್ಞಾನದಲ್ಲಿ. ಒಂದು ಸಿದ್ಧಿ ಪಡ್ಕೊಳ್ಬೇಕಾದ್ರೆ ಎಷ್ಟೆಷ್ಟೋ ಹಿಮಾಲಯ ಅಂತಲ್ಲಿ ಇಂತಲ್ಲಿ ಹೋಗಿ ಧ್ಯಾನ, ಅದು ಹಠಯೋಗಗಳನ್ನು ಅವೆಲ್ಲ ಮಾಡಿ 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 ಒಂದೊಂದು ಸಿದ್ಧಿಗಳನ್ನು, ಇಂಥ ಸಿದ್ಧಿಗೆ ಕೆಲವೊಂದು ಇರ್ತಾವೆ, ಅವೆಲ್ಲ ನೇಮಗಳನ್ನು ಮಾಡಿ ಆ ಸಿದ್ಧಿಯನ್ನು ಪಡ್ಕೊಂಡಿವಿ ಅಂತ ಹೇಳ್ತಾರೆ. ಸಿದ್ಧಿ ಪಡ್ಕೊಳ್ಳೋದು ಸಾಮಾನ್ಯ ಅಲ್ಲ, ಒಂದೊಂದು ಪಡ್ಕೊಳ್ತಾರೆ. ಆದರೆ ಜ್ಞಾನದಲ್ಲಿ ಅಷ್ಟ ಸಿದ್ಧಿಗಳು ಪ್ರಾಪ್ತಿಯಾಗ್ತದೆ ಮುಕ್ತನಾದಂಥವನಿಗೆ. ಅದಕ್ಕೆ ಮಹಾತ್ಮರು ಹೇಳಿದಂಥ ವಾಕ್ಯ ಆಗ್ತದೆ ಅನ್ನುವಂಥದ್ದು ಯಾಕೆ? ಈ ವಿಚಾರ ಮೊನ್ನೆ ಬಂದದ. ಆತ ಕೈಲೇ ಮುಟ್ಟಿ, ಯಾಕಂದ್ರೆ ಸ್ಪರ್ಶ ಮಾಡುವಂಥದ್ರಿಂದ ಆಗಿರ್ಬೋದು, ಆತ ದಿಟ್ಟಿಸಿ ನೋಡಿದ್ರೇ, ನೀನು ಒಲಿದರೆ ಕೊರಡು ಕೊನರು ಓದಯ್ಯ ಅಂತ ಹೇಳ್ತಾರೆ. ನೀನು ಒಲಿದರೆ ಬರಡು ಏನು ಓದಯ್ಯ, ನೀನು ಒಲಿದರೆ ವಿಷವು ಅಮೃತವಾಗುವುದಯ್ಯ ಅಂತ ಹೇಳ್ತಾರೆ ಅವರು. ಅಷ್ಟು ಶಕ್ತಿ ಸದ್ಗುರುವಿನ ಬಲ್ಲಿ ಐತೆ. ಬರೀ ಆಯ್ತು ನೋಟ ದೃಷ್ಟಿಯಿಂದನೇ, ಕರುಣೆಯಿಂದ ನೋಡಿದಂದ್ರೆ ಗೆದ್ದಿವಿ ಅಂತ ಹೇಳ್ಬೇಕು ನಾವು. ಆ ಕರುಣೆ ಸಿಗೋದು ಸಾಮಾನ್ಯ ಅಂದರೆ ಅಷ್ಟು ಸಾಮಾನ್ಯ ಅಲ್ಲ. ಒಬ್ಬ ಸದ್ಗುರು, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ರೊಕ್ಕ ರೂಪಾಯಿ ಏನಾರು ಕೊಟ್ಟರೆ ಮಾಡಿದ್ರೆ ಹೊಲಿತಾನೆ ಅಂದರೆ ಹೊಲಿಯಂಗಿಲ್ಲ. ಆತನ ಅಂತಃಕರಣ ಎಷ್ಟು ಪರಿಶುದ್ಧದ ಅನ್ನೋದು ಮಾತ್ರ ನೋಡ್ತಾನೆ ಸದ್ಗುರುನಾಥ. ಆವಾಗ ನೋಡಿ ತನ್ನ ಕೃಪಾ ದೃಷ್ಟಿಯಿಂದ ನೋಡಿದ ಅಂತಂದ್ರೆ ಆತನ ಜನ್ಮ ಪಾವನ ಆಗ್ತದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಅಂಥ ಒಂದು ತಾಕತ್ತು ಸದ್ಗುರುವಿಗೆ ಇರ್ತದೆ. ಅದಕ್ಕೆ ಈ ರೀತಿ ಇದ್ದಂಥ ಅದಕ್ಕೆ ಇಲ್ಲಿ ಹೇಳ್ತಾರೆ, ಉತ್ತಮ ಗುರುವಿನ ಉಪದೇಶಗಳಿಂದ ಜೀವ ಬ್ರಹ್ಮರ ಐಕ್ಯತೆಯನ್ನು ಪಡೆದಂಥ ಈ ಜನನ ಮರಣಾತ್ಮಕ ಸಂಸಾರವು ಮಿಥ್ಯೆ ಅಂತ ತಿಳಿದಂಥ ಅನೇಕ ಸದ್ಗುಣಗಳಿಂದ ಕೂಡಿದಂಥ ಈ ಮುಕ್ತನಾದ ಪುರುಷನಿಗೆ ಅಣಿಮಾದಿಗಳು ಪ್ರಾಪ್ತಿಯಾಗುವುದರಲ್ಲಿ ಆಶ್ಚರ್ಯವಿಲ್ಲ ಅನ್ನುವಂಥದ್ದು ಎಲ್ಲ. ಈಗ ಸಿದ್ಧಾರೂಢರಾಗಿರ್ಬೋದು, ಶಿರಡಿ ಸಾಯಿಬಾಬಾ ಆಗಿರ್ಬೋದು, ಹಲವಾರು ಒಂದು ಮಹಾತ್ಮರು ಅವ್ರು ಹೇಳಿದಂಥವಾಗಿದ್ದಾವ ಅಲ್ಲ, ಅವ್ರು ಹೇಳಿದಂಥದ್ದೇ ಆಗಿದ್ದಾವೆ. ಯಾಕಂದ್ರೆ ಅವರು ಸಿದ್ಧಿಗಳು ಅವ್ರ ಬಳಿ ಭಾಳಷ್ಟು, ಆದರೆ ಅವ್ರು ಬಳಸ್ಕೊಳ್ತಾರೆ ನಂತರ ಬಳಸ್ಕೊಳ್ಳೋಂಗಿಲ್ಲ, ಬಳಸ್ಕೋಬಾರ್ದು ಅನ್ನೋದು ಇರ್ತದೆ. ಯಾಕಂದ್ರೆ ಅದು ಕೂಡ ಒಂದು ಅಪೇಕ್ಷೆ ಪಟ್ಟರೆ ಅದು ಕೂಡ ಬಂಧಕ್ಕೆ ಗುರಿ ಮಾಡ್ತದೆ.
ಅಷ್ಟಸಿದ್ಧಿಗಳು ಭಾಳ ದೊಡ್ಡ ಜ್ಞಾನಿ ಅಂತ ಹೇಳೋಕ್ಕಾಗಂಗಿಲ್ಲ. ಅದು ಒಂದು ಅಪೇಕ್ಷೆ ಬಯಸುವಂಥದ್ದು, ಅದು ಕಾಮ್ಯ ಭಾವನೆಯಿಂದ ಮಾಡ್ಕೊಳ್ಳುವಂಥದ್ದು. ವಶೀಕರಣ ಇವು ಎಲ್ಲ ಮಾಡ್ಕೊಳ್ಳುವಂಥದ್ದು ಸಿದ್ಧಿಗಳು ಮಾಡ್ಕೊಂಡ್ರೆ ಅದರಿಂದ ಏನಾಗ್ತದೆ, ಬಂಧಕ್ಕೆ ಗುರಿ ಆಗ್ತದೆ. ಅದು ಜ್ಞಾನಕ್ಕೆ ಇದಾಗಲ್ಲ ಅದು. ಹಾಗಾಗಿ ನಾವು ಜ್ಞಾನವನ್ನು ಪಡ್ಕೊಳ್ಬೇಕು, ಮುಕ್ತಿಯನ್ನು ನಾವು ಪಡ್ಕೊಳ್ಬೇಕು ಅಂತಂದ್ರೆ ಈ ಸಿದ್ಧಿಗಳನ್ನು ನಾವು ಬಳಸಬಾರ್ದು. ಈ ರೀತಿಯಾಗಿರುವಂಥದ್ದು ಮುಕ್ತನಾದ ಪುರುಷನಿಗೆ ಈ ಏನದಾವ ಅಣಿಮಾದಿಗಳು ಏನದಾವ ಅವುಗಳು ಪ್ರಾಪ್ತಿ ಆಗ್ತಾವಂತ, ಅವು ಏನದಾವಂತ ಹೇಳ್ತಾರೆ ಅವರು. ಮುಕ್ತಂಗಪ್ಪಣೆ ಮಾದಿಗಳಿರುವ ವ್ಯಕ್ತಂ ಮಾಡುವೆ ನರಸುತ ಪರವ. ಅತಿ ಸೂಕ್ಷ್ಮಕ್ಕೆ ಸೂಕ್ಷ್ಮತೆ ಯಹುದು ಅಣಿ, ಅತಿ ಮೇಲಿನ ಮೇಲಪ್ಪುದೇ ಮಹಿಮೆ. ನೆಗಹಲ ಶಕ್ಯವೆನಿಪ್ಪುದೇ ಗರಿಮೆ, ನೆಗಹುವೆಡೆಯೋಳಣು ಒಪ್ಪುದೇ ಲಗಿಮೆ. ಲೋಕದರಿಕೆ ತಿಳಿ ಪ್ರಾಪ್ತಿಯ ನಿಕ್ಕು, ಪ್ರಕಾಮ್ಯ ಬಯಸಿದು ತನಗಕ್ಕು. ಜಗಮಂ ಪ್ರೇರೇಪಿಸುತ್ತಿಹುದೀಶತ್ವ, ಜಗದೊಡೆತನವದು ತಾನೇ ವಶಿತ್ವ. ಇವು ಮೊದಲಾಗಿರ್ದೆಲ್ಲ ಸಿದ್ಧಿ ತವೆ ಯೋಗೀಶುಂಗಹುದು ನೀ ಬುದ್ಧಿ ಅಂತ ಇಲ್ಲಿ ಹೇಳ್ತಾರೆ. ನೀ ಬುದ್ಧಿ ಅಂದರೆ ನಿಶ್ಚಯವಾಗಿರುವಂಥದ್ದು, ನೀ ಬುದ್ಧಿ ಅಂದರೆ ನೀ ಬದ್ಧಿ ಅಂದರೆ ನಿಶ್ಚಯವಾಗಿರುವಂಥದ್ದು. ಇಲ್ಲಿ ಏನು ಹೇಳ್ತಾರ ಅಂತಂದ್ರೆ, ಈ ಮಂತ್ರ ಮಣಿ ಈ ಸಿದ್ಧಿ ಪುರುಷರು ಆಕಾಶ ಗಮನಾದಿ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಂಡಿರುವಂಥ ಮುಕ್ತನ ಏನಾದರೂ ವಿಚಿತ್ರ ಸಿದ್ಧಿಗಳನ್ನು ಮಾಡ್ಕೊಂಡಿರ್ತಾನೇನೋ ಅಂದರೆ ಇಂದಿನ ವಿಷಯದಲ್ಲಿ ಬಂದದ ಆ ಥರ ಮಾಡಿಕೊಂಡಿರಂಗಿಲ್ಲ. ಕೆಲವರು ಸಿದ್ಧಿ ಪುರುಷರ ಕೆಲವು ಸಿದ್ಧಿಗಳನ್ನು ಪ್ರಾಪ್ತಿ ಮಾಡ್ಕೊಂಡಿರ್ತಾರೆ. ಈ ಮಂತ್ರ ತಂತ್ರ ಸಿದ್ಧಿಗಳು ಇವೆಲ್ಲ ಮಾಡ್ಕೊಂಡಿರ್ತಾರಲ್ಲ, ಆ ಥರ ಈ ಜ್ಞಾನಿ ಏನಾದ್ರು ಪ್ರಾಪ್ತಿ ಮಾಡ್ಕೊಂಡಿರ್ತಾನೇನು ಅಂತಂದರೆ ಇಲ್ಲ. ಅದನ್ನೇ ಹೇಳ್ತಾರೆ. ಮಣಿ ಮಂತ್ರಾದಿ ಸಿದ್ಧರಿಗೆ ಅಗೋಚರವಾದಂಥ, ಅವರಿಗಿದು ಈ ಮಂತ್ರ ತಂತ್ರ ಇಂಥವೆಲ್ಲ ಮಾಡ್ತಾರಲ್ಲ, ಅವ್ರಿಗೆ ಗೋಚರ ಆಗ್ತದೆ ಇವರು ನಿರತಿಶಯವಾದಂಥ ಆನಂದ ಅವರಿಗೆ ಆಗ್ತದೆ ಅನ್ನಂದ್ರೆ ಆಗಂಗಿಲ್ಲ. ಯಾಕಂದ್ರೆ ಜ್ಞಾನಿಗೆ ಮಾತ್ರ ಅದು ಗೋಚರ ಆಗ್ತದೆ, ಹೊರತಾಗಿ ಅವರಿಗೆ ಗೋಚರ ಆಗಂಗಿಲ್ಲ. ಮಂತ್ರ ತಂತ್ರ ಇಂಥವೆಲ್ಲ ಮಾಡೋರು ಅವರಿಗೆ ಇದು ಯಾವುದು ಗೊತ್ತಾಗಂಗಿಲ್ಲ, ಅವ್ರಿಗೆ ಇದ್ರಾಗ ಇರೋಂಗಿಲ್ಲ ಅವರು. ಅದಕ್ಕೆ ಅಗೋಚರವಾಗಿರುವಂಥ ನಿರತಿಶಯ ಆನಂದದ ಅನುಭವ ಜ್ಞಾನಿಗೆ ಮಾತ್ರ ಆಗ್ತದೆ. ಆದ್ರೆ ಇವ್ರಿಗೆ ಮಂತ್ರ ತಂತ್ರ ಇವೇನು ಮಣಿ ಇವೆಲ್ಲ ಮಾಡ್ತಾರಲ್ಲ, ಇಂಥವರಿಗೆ ಇದು ಅನುಭವ ಆಗಂಗಿಲ್ಲ. ಅದರಿಂದ ಇದೇ ವಿಶೇಷ ಅಂತ ಅನಿಸುವಂಥದ್ದು. ಇದಕ್ಕಿಂತಲೂ ಹೆಚ್ಚಿನ ವಿಚಿತ್ರವಾದಂಥ ಪದಾರ್ಥವಿಲ್ಲ. ಯಾಕಂತಂದ್ರೆ ಮಂತ್ರ ಸಿದ್ಧಾದಿ ರೂಪದಿಂದ ನೋಡ್ರಿ, ಮಂತ್ರದ ಒಂದು ಸಿದ್ಧಾದಿ ರೂಪದಿಂದಲೂ ನಾನೇ ಇದ್ದೇನೆಂಬ ಸರ್ವಾತ್ಮಕ ಬುದ್ಧಿಯಿಂದ ಆ ಸಿದ್ಧಿಗಳೆಲ್ಲವೂ ಅವರಿಗೆ ಪ್ರಾಪ್ತಿಗಳೇ ಆಗಿರ್ತಾವ. ಆತ ಏನು ಹೇಳ್ತಾನೆ, ಏನೇ ಇದ್ರೂ ಕೂಡ ಜಗತ್ತಿನ ಒಳಗೆ ಸರ್ವಾತ್ಮಕ ಬೋಧೆ ಯಾವ ರೀತಿ, ಎಲ್ಲವೂ ನಾನೇ, ಯಾವುದೇ ವಿಷಯ ಇಲ್ಲ, ದೃಶ್ಯವಾಗಿರುವಂಥದ್ದು ಪ್ರತಿಯೊಂದು ಸದ್ರೂಪು ಚಿದ್ರೂಪು ಅದೆಲ್ಲ ನನ್ನ ಸ್ವರೂಪನೇ. ಈ ರೀತಿಯಾಗಿ ಸರ್ವಾತ್ಮಕ ಬುದ್ಧಿ ಅವೆಲ್ಲ ಮಂತ್ರ ತಂತ್ರ ಸಿದ್ಧಾದಿ ಈ ರೂಪದಿಂದ ನಾನೇ ಇದ್ದೀನಿ ಅನ್ನುವಂಥ ಈ ಸರ್ವಾತ್ಮಕ ಬುದ್ಧಿಯಿಂದ ಈ ಸಿದ್ಧಿಗಳೆಲ್ಲವೂ ಅವನಿಗೆ ಪ್ರಾಪ್ತಗಳೇ ಆಗಿರ್ತವೆ. ಎಲ್ಲ ಪ್ರಾಪ್ತ ಆಗಿರ್ತವೆ ಯಾರಿಗೆ? ಯೋಗೇಶ್ವರನಿಗೆ. ಅಂದರೆ ತತ್ವಜ್ಞಾನಿಗೆ ಪ್ರಾಪ್ತವಾದ ನಿತ್ಯ ನಿರತಿಶಯ ಆನಂದವೇ ಮುಖ್ಯವಾಗಿರುವಂಥದ್ದೇನು, ಅದು ಒಂದು ಅಷ್ಟ ಸಿದ್ಧಿಗಳನ್ನು ಬಯಸುವಂಥದ್ದು ಕೂಡ ಅದು ಕಾಮ್ಯ, ಅದು ಅಪೇಕ್ಷೆ ಪಡುವಂಥದ್ದು. ಆದ್ರೆ ಈತಿಗೇನು ಬೇಕಾಗ್ಯದ, ಮುಕ್ತನಿಗೆ ಬೇಕಾಗ್ಯದನ ಇಡೀ ಜಗತ್ತೇ ತೃಣ ಅಂತ ತಿಳ್ಕೊಂಡನಂತಂದಾಗ ಸಿದ್ಧಿ ಮಾಡ್ಕೊಂಡು ಅದು ಏನು ಲಾಭವನ್ನು ಪಡ್ಕೊಳ್ಬೇಕಾಗ್ಯದ? ಏನಾದರೂ ಅಪೇಕ್ಷೆ ಇದ್ದರೆ ಸಿದ್ಧಿ ಮಾಡ್ಕೊಂಡು ಇಂಥದ್ದು ನನಗೆ ಪ್ರಾಪ್ತಿ ಆಗಲಿ ಅಂತ ಮಾಡುವಂಥದ್ದು ಸಿದ್ಧಿ ಹೊರತಾಗಿ ಅದು ಯಾಕಂತಂದ್ರೆ ನಿತ್ಯ ನಿರತಿಶಯ ಆನಂದವೇ ಮುಖ್ಯವಾಗಿರ್ತದೆ ಯಾರಿಗೆ? ಜ್ಞಾನಿಗೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಇವೆಲ್ಲ ಈ ಸಿದ್ಧಿಗಳು ಇವೆಲ್ಲ ಏನದಾವ ಮಾಯದಿಂದ ಕೂಡಿದಂಥವು, ಮಿಥ್ಯೆ ಆಗಿರುವಂಥವು. ಅದರಿಂದ ಇಂಥ ವಿಷಯಗಳಲ್ಲಿ ಜ್ಞಾನಿ ತತ್ಪರನಾಗೋದಿಲ್ಲ. ನಿಜಗೊಂಡ್ರು ಒಂದು ಸಲ ಮಾಡಿದ್ರು ಅವರು ಶಂಭುಲಿಂಗನ ಬೆಟ್ಟದಿಂದ ಅವರು ತಮ್ಮ ಗುರುಗಳ ಹತ್ರ, ಭುಜಲಿಂಗ ಗುರುಗಳ ಹತ್ರ ಕಳಿಸಿದ್ರು. ಯಾರು ಗುರುಗಳು? ಶಂಭುಲಿಂಗ ಗುರುಗಳು ಭುಜಲಿಂಗ ಗುರುಗಳ ಹತ್ರ ಕಳಿಸಿದ್ರು, ಇನ್ನೂ ಸ್ವಲ್ಪ ವಿದ್ಯೆಯನ್ನು ತಿಳ್ಕೊಂಡು ಬಾ ಅಂಥೇಳಿ. ಆವಾಗ ದಾರಿಯಲ್ಲಿ ಹೋಗ್ಬೇಕಾದ್ರೆ ನಾನಾ ರೀತಿಯಿಂದ ಮಾತಾಡೋರು, ಭಿಕ್ಷಾ
ಭಿಕ್ಷಕ್ಕೆ ಹೋದರೂ ಕೂಡ ನಾನಾ ರೀತಿಯಿಂದ ಮಾತಾಡೋರು. ಕೆಲವು ಸಲ ಅನಿಸ್ತು, ಒಂದು ಸಲ ಹೋದಾಗ ಏನೋ ಅಂದ್ಕೊಂಡಿರಲಿಲ್ಲ, ಎರಡನೇ ಸಲ ಹೋದಾಗ ಇವ್ರಿಗೆ ಒಂದು ಸ್ವಲ್ಪ ಪವಾಡಗಳನ್ನು ತೋರಿಸ್ಬೇಕು ಅನ್ನುವಂಥ ವಿಚಾರದಲ್ಲಿ ಕೆಲವೊಂದು ಸಿದ್ಧಿಗಳನ್ನು ಅವ್ರು ಬಳಸ್ಕೊಂಡ್ರು. ಯಾಕಂತಂದ್ರೆ ಭಾಳ ನೀರಡಿಕೆ ಆಗಿತ್ತು ಅಲ್ಲಿ. ಅಲ್ಯೂಮಿನಿಯಮ್ ನಾವು ಒಂದು ಪಾತ್ರೆ ಮಾಡುವಂಥದ್ದು ಕರಗಿಸಿಬಿಟ್ಟು ಒಂದು ಅಚ್ಚು ಹಾಕಿಬಿಟ್ಟು ಮೂರ್ತಿ ಮಾಡ್ತಾರೆ ನೋಡ್ರಿ, ಆ ಥರ ಮಾಡ್ತಾಯಿದ್ರು. ನೀರಡಿಕೆ ಆಗಿತ್ತು. ನಿಜಗುಂಡ್ರಿಗೆ ನೀರು ಕುಡಿಬೇಕಂತ ಅವ್ರ ಹತ್ರ ಹೋದಾಗ ನೀರಡಿಕೆ ಇದೆ, ನೀರು ಕೊಡ್ರಿ ಅಂತಂದ್ರೆ ನೋಡಿದ್ರೆ ಎಷ್ಟು ದಪ್ಪ ಅದಾನ, ಹೆಂಗೆ ಅದಾನೆ ಆಯಿತಾ, ಇದಕ್ಕೆ ನೀರು ಕೊಡ್ಬೇಕಾ, ಹೌದಾ ನೀರು ಕುಡಿತೀಯಾ ಅಂತ ಹೇಳಿಬಿಟ್ಟು ಅದು ಹಚ್ಚು ಮಾಡ್ಬೇಕಂತ ಏನಕ್ಕೆ ಪಾತ್ರೆ ಕರಗಿಸಿದ್ರಲ್ಲ, ಅಲ್ಯೂಮಿನಿಯಮ್ದು ಪಾತ್ರೆ ಕರಗಿಸಿದ್ರಲ್ಲ, ಅದು ಲಿಕ್ವಿಡ್ ಥರ ಆಗಿತ್ತದು. ಕಾಯ್ದು ಲಿಕ್ವಿಡ್ ಥರ ಆಗಿತ್ತು. ಅದನ್ನು ಅಚ್ಚಿಗೆ ಹಾಕಬೇಕಾಗಿತ್ತು. ಅವರು ನೀರು ಕುಡಿತೀಯ ಅಂಥೇಳಿ ಅವರ ಒಂದು ಇದಕ್ಕೆ ಕೊಟ್ಬಿಟ್ರು. ಅವರು ಅದನ್ನು ತೊಗೊಂಡ್ರು, ಅದನ್ನು ಕುಡ್ದೇ ಬಿಟ್ರು. ನಿಜಗೊಂಡ್ರು ಅಂಥ ಬಿಸಿ ಇದ್ದದ್ದು ಲಿಕ್ವಿಡ್ ಅಲ್ಯೂಮಿನಿಯಮ್ದು ಅದು ಕರಗಿಸಿ ಹಚ್ಚಾಕ್ತಾರೆ ನೋಡ್ರಿ, ಆ ಥರದ್ದು ಅವರು ಕುಡಿದ್ಬಿಟ್ರು. ಕುಡಿದಾಗ ಅವತ್ತು ಗಾಬರಿ ಆಗಿಬಿಡ್ತು. ಯಾರಿಗೆ? ಅಚ್ಚು ಮಾಡೋವನಿಗೆ. ಇಂಥದ್ದು ಕುಡಿದ್ಬಿಟ್ರಲ್ಲ, ಇನ್ನೇನು ಸತ್ತೋಗ್ಬಿಡ್ತಾನ ಅಂತ ಅನ್ನೋದಕ್ಕಾಗಿ ಅದು ಗಾಬರಿ ಆಗಿಬಿಡ್ತು. ಎಲ್ಲರೂ ಊರ ಜನ ಎಲ್ಲ ಸೇರಿದ್ರು, ಏನು ಹಿಂಗೆ ಕುಡಿದ್ಬಿಟ್ಟಾನ, ಇನ್ನು ಉಳಿಯೋಂಗಿಲ್ಲ ಹಂಗೆ ಅಂತೆಲ್ಲ. ಬಟ್ ಅವ್ರಿಗೆ ಏನೇನೂ ಆಗಲಿಲ್ಲ. ಕೆಲವೊಂದು ಸಿದ್ಧಿಗಳನ್ನು ಅವ್ರು ತೋರಿಸ್ಕೊಂತ ಬಂದರು, ಕೆಲವೊಂದು ಮಹಿಮೆಗಳನ್ನು ತೋರಿಸಿದ್ರು, ಪವಾಡಗಳನ್ನು ತೋರಿಸಿದ್ರು. ಅದಕ್ಕೆ ಅಲ್ಲಿ ಬಂದಾಗ ಅವರು ಕೆಲವ್ರಿಗೆ ಗೊತ್ತಾಯಿತು. ಗೊತ್ತಾದಾಗ ಆ ಗುರುಗಳಿಗೆ ಹೇಳಿದರು, ಭುಜಲಿಂಗ ಗುರುಗಳಿಗೆ, ನಿಜಗುಂಡ್ರು ಬರಬೇಕಾದಾಗ ಕೆಲವು ಪವಾಡಗಳನ್ನು ಮಾಡಿದರು ಅಂತ ಹೇಳಿದಾಗ ಅವಾಗ ಈ ಒಂದು ಭುಜಲಿಂಗ ಗುರುಗಳು ಕರೆದ್ಬಿಟ್ಟು ಹೇಳಿದ್ರು, ಏನಪ್ಪ ಅದು ಯಾಕೆ ಮಾಡ್ತೀವೋ, ಸಿದ್ಧಿಗಳಾಗಿರ್ಬೋದು ಮತ್ತು ಈ ಪವಾಡಗಳಾಗಿರ್ಬೋದು, ಇವೆಲ್ಲ ನೀನು ಯಾಕೆ ಮಾಡಿದೆ, ಇನ್ನೊಂದು ಸಲ ಮಾಡೋಕ್ಕೆ ಹೋಗಬೇಡ, ಅವೆಲ್ಲ ಅದು ಜ್ಞಾನಿಗೆ ಯೋಗ್ಯ ಅಲ್ಲ ಮಾಡುವಂಥದ್ದು ಅಂತ ಹೇಳಿದರು ಅವರು. ಸಿದ್ಧಿಗಳು ಆ ರೀತಿಯಾಗಿ ಇಲ್ಲಿ ಜ್ಞಾನಿ ಯಾವತ್ತೂ ಬಯಸಂಗಿಲ್ಲ. ಏನೋ ಬಯಕೆ ಇದ್ದಾಗ ಮಾತ್ರ ಅಂಥವು ಬಳಸ್ತಾರೆ, ಆದ್ರೆ ಅದನ್ನು ಮೀರಿ ಹೋಗಿರ್ತಾನೆ ಜ್ಞಾನಿ. ಆತನ ಕಾಲು ಕೆಳಗೆ ಸಿದ್ಧಿಗಳು ಬಿದ್ದು ಒದ್ದಾಡ್ತಿರ್ತಾವ, ತಂದದ್ದೇ ಆಗ್ತಿರ್ತಾನೆ, ನುಡಿದದ್ದೇ ಆಗ್ತಿರ್ತದ, ನೋಡಿದ್ದೇ ಎಲ್ಲ ಕೆಲಸಗಳು ಆಗ್ತಿರ್ತಾವೆ, ಆದರೂ ಜ್ಞಾನಿ ಬಳಸಂಗಿಲ್ಲ. ಸಿದ್ಧಾರೂಢರಿಗೆ ಎಷ್ಟು ಶಕ್ತಿ ಇತ್ತು, ಎಷ್ಟು ಒಂದು ಸಿದ್ಧಿಗಳು ಇದ್ದವು ಅವ್ರ ಹತ್ರ. ಆದ್ರೆ ಅವ್ರಿಗೆ ಎಷ್ಟೋ ಕಷ್ಟ ಕೊಟ್ರಲ್ಲ, ಅವ್ರು ಏನಾರ ಶಾಪ ಮಾಡಿದ್ರೇನು, ಶಾಪ ಕೊಟ್ರೇನು, ಅವ್ರು ಏನಾರು ಹಿಂಗಾಗಲಿ ಅಂತಂದ್ರೇನು, ಏನೂ ಅನ್ನಲಿಲ್ಲ. ಯಾಕಂದ್ರೆ ಅದು ಯಾವುದು ಬಳಸಲಿಲ್ಲ ಅವರು. ಆದ್ರೆ ಅವ್ರು ಅಂದದ್ದು ಅದಕ್ಕೆ ನೀನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು ಅಂತ ಹೇಳ್ತಾರೆ. ಆತ ಎಲ್ಲಿ ಸಿಟ್ಟು ಮಾಡ್ಕೊಂಡು ಪಾದ ಇಡ್ತಾನೆ, ದಗ ಉರಿದೋಗಿಬಿಡ್ತದ ಆ ನೆಲ. ಎಲ್ಲಿ ಒಲವಿನಿಂದ ಪ್ರೀತಿಯಿಂದ ಅಲ್ಲಿ ಪಾದ ಇಡ್ತಾನೆ, ಅದು ಸುಕ್ಷೇತ್ರ ಆಗಿಬಿಡ್ತದೆ. ಅಷ್ಟು ಶಕ್ತಿ ಗುರುವಿನ ಹತ್ರ ಇರ್ತದೆ. ಆದ್ರೆ ಸಿದ್ಧಿಗಳು ಅತಿ ಯಾವತ್ತೂ ಬಳಸ್ಕೊಳಂಗಿಲ್ಲ, ಬಳಸ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಇದ್ರಾಗ ತತ್ಪರ ಆಗಂಗಿಲ್ಲ. ಯಾಕಂದರೆ ಸರ್ವ ಆಸೆಯನ್ನು ಆ ಜಗತ್ತನ್ನೇ ತೃಣ ಸಮಾನಾಗಿ ನೋಡಿತಾನೆ. ಅದು ಇನ್ನೊಂದು ಆಸೆ ಏನೈತೆ? ನಿತ್ಯ ನಿರತಿಶಯವಾದಂಥ ಆನಂದವನ್ನು ಬಯಸ್ತಾನೆ ಹೊರತಾಗಿ ಎಲ್ಲವನ್ನು ತ್ಯಾಗ ಮಾಡಿರ್ತಾನೆ. ಬಿಟ್ಟ ಮಲದ ಥರ ನೋಡಿರ್ತಾನತ ಇಡೀ ಜಗತ್ತನ್ನತ. ಹಾಗಾಗಿ ಇಲ್ಲಿ ಎಲ್ಲ ಆಸೆಯನ್ನು ತ್ಯಜಿಸಿ ನಿರ್ಮಲವಾದ ಮನಸ್ಸುಳ್ಳವನಾಗಿರ್ತಾನೆ ಜ್ಞಾನಿ. ಅದರಿಂದ ಮಣಿ ಮಂತ್ರಾದಿ ಸಿದ್ಧಿಯುಳ್ಳ ಮೂಢ ಪುರುಷರಂತ ಇವ್ರು ಇರಂಗಿಲ್ಲ. ಮಾಟ ಮಂತ್ರ ಸಿದ್ಧಿ, ಆ ಸಿದ್ಧಿ ಈ ಸಿದ್ಧಿ ನೋಡ್ರಿ, ಅವ್ರಿಗೂ ಗುರುಗಳು ಇವ್ರಿಗಿನ ಗುರುಗಳು ಅನ್ನಂಗಿಲ್ಲ ಅಲ್ಲಿ. ಅವ್ರ ಗುರುಗಳು ಆ ಥರ ಏನಾದರೂ ಮಣಿ ಮಂತ್ರಾದಿ ಸಿದ್ಧಿಯುಳ್ಳಂಥ ಮೂಢ ಪುರುಷರು ಅಂತ ಹೇಳ್ತಾರೆ. ಅವರು ಮೂಢರವರು. ಆದ್ರೆ ಹಾಗೆಲ್ಲ ಮಾಡಿದರೆ ಅವ್ರು ನರಕನೇ ಕಾದ್ಕೊಂಡು ಕೂತಿರ್ತದೆ. ಅದ್ರದ್ದು ತುಂಬಾ ಒಂದು ಕೆಟ್ಟ ಫಲಗಳು. ಆ ಥರ ಮಾಡೋರಿಗೆ ಮತ್ತು ಮಾಡಿದವರಿಗೂ ಕೂಡ ಅನಂತ ಒಂದು ಕೆಟ್ಟ ಫಲಗಳು ಅದಾವು. ಅದಕ್ಕೆ ಈ ರೀತಿಯಾಗಿ ಇಲ್ಲಿ ಕೂಡ ಏನು ಹೇಳ್ತಾರೆ, ಮಂತ್ರಾದಿ ಸಿದ್ಧಿಗಳಂತ ಮೂಢ ಪುರುಷರಂತ ಇವ್ರು ಇರಂಗಿಲ್ಲ, ಮಹಾತ್ಮರು ಇರಂಗಿಲ್ಲ, ಜ್ಞಾನಿಗಳು ಇರಂಗಿಲ್ಲ. ಇವರು ಸ್ವಲ್ಪ ವಿಲಕ್ಷಣವಾಗಿರ್ತಾರೆ. ಅಂದ್ರೆ ಸಿದ್ಧಿಗಳು ಯಾವುವು ಅಂದ್ರೆ ಇಲ್ಲಿ ಅದಕ್ಕೆ ಹೇಳ್ತಾರೆ, ಅಣಿಮಾದಿ ಸಕಲ ಸಿದ್ಧಿಗಳೊಡನೆ ತನ್ನ ಮನ ದಣಿವಂತೆ ನಾಕ ಲೋಕದೋಳು ಪರಿಣಮಿಸಿ ಅಣಿಯರದೆ ಗುರು ಸಿದ್ಧ ನೋಡನೈಕೆ ಒಡೆಯದೀರೆ ಹೆಣಕ್ಕೆ ಮಾಡಿರ್ದ ಶೃಂಗಾರದಂತಹುದು ಏನಿರ್ದೋಡೇನು ನಿಜ ಬೋಧೆಯೊಂದಿಲ್ಲದಿರೆ ಕಾನನದ ಬೆಳದಿಂಗಳಂತೆ ನಿಷ್ಫಲವು. ಹೇಳೇ ಬಿಟ್ಟಾರಲ್ಲ, ಸರ್ಪಭೂಷಣರು ಹೇಳಿದಾರ, ಅಣಿಮಾದಿ ಸಕಲ ಸಿದ್ಧಿಗಳೊಡನೆ ತನ್ನ ಮನ ದಣಿವಂತೆ ನಾಕ ಲೋಕದೋಳು ಪರಿಣಮಿಸಿ. ಅಲ್ಲಿ ಅಣಿಯರದೆ ಗುರು ಸಿದ್ಧನೊಡನು ಐಕ್ಯ ಹೊಡೆಯದಿರೆ.
ಆ ಗುರುಸಿದ್ಧ ನೊಡೆ ಐಕ್ಯ ಒಡೆದಿರೆ ಇವೆಲ್ಲ ಏನದಾವ ಜಗತ್ತಿನೊಳಗೆ ಕಾಣ್ತಾವಲ್ಲ, ಇವೇನು ಸರ್ವ ಎಲ್ಲ ಭೋಗಗಳು ಏನದಾವ, ಅಷ್ಟ ಸಿದ್ಧಿಗಳು ಏನದಾವ, ಇವೆಲ್ಲ ಹೆಣಕ್ಕೆ ಮಾಡಿದ ಶೃಂಗಾರ ಅಂತ ನೋಡ್ರಿ. ಇಷ್ಟ್ರ ಮೇಲೆ ನಾವು ತಿಳ್ಕೊಳ್ಬೇಕು ಹೆಂಗೆ ಅದಾವಂತ ಇವು ಭೋಗಗಳು. ಇವೆಲ್ಲ ಹೆಂಗದಾವ, ಎಣಕ್ಕೆ ಮಾಡಿದಂಥ ಒಂದು ಶೃಂಗಾರಗಳು ಇದ್ದಂಗೆ. ಅದೇನು ಚಂದ ಇರ್ತಾನೆ, ಏನು ಶೃಂಗಾರ ಮಾಡಿದ್ರೆ ಚಂದೇನು. ಅದಕ್ಕೆ ಕೆಲವು ವಿಷಯಗಳು ಭಾಳಷ್ಟು ಅದ್ಭುತವಾಗಿ ಹೇಳುತ್ತಾರೆ. ಈ ರೀತಿಯಾಗಿ ಆತ ಏನಾಗ್ತದೆ, ಯಾವ ಅಂದ್ರೆ ಇದಕ್ಕೆ ಯಾವುದು ಆತ ಬಳಸ್ಕೊಳಂಗಿಲ್ಲ. ಈ ಸಿದ್ಧಿಗಳು ಯಾವುವು ಅಂತಂದ್ರೆ ಅತ್ಯಂತ ಸೂಕ್ಷ್ಮವಾದ ಪ್ರಾಣಿಗಳು. ಈಗ ಸಿದ್ಧಿಗಳು ಯಾವಂದ್ರೆ ಈ ಈ ಏನು ಲಗೀಮ ಇಲ್ಲಿ ಹೇಳಿದ್ದಾರೆ ಅವರು, ಯಾವ ರೀತಿ ಅಂತಂದ್ರೆ ಅಣಿಮ, ಅಣಿಮೆ, ಮಹಿಮ, ಲಘಿಮೆ, ಗರಿಮೆ, ಲಘಿಮೆ ಅಂತನ್ನುವಂಥ ಇವು ಅಷ್ಟಸಿದ್ಧಿಗಳು. ಇದ್ರಾಗ ಒಂದದ್ದು ಹೇಳ್ತಾರೆ ಅವರು, ಅತ್ಯಂತ ಸೂಕ್ಷ್ಮವಾದ ಪ್ರಾಣಿಗಳ ಶರೀರಗಳಲ್ಲಿಯೂ ಕೂಡ ಅವುಗಳ ಆತ್ಮ ಸ್ವರೂಪದಿಂದ ಪ್ರವೇಶವಾಗುವಂಥದ್ದು ಅಣಿಮೆ, ಈ ಸಿದ್ಧಿ ಇರ್ತದೆ. ಪರಕಾಯ ಪ್ರವೇಶ ಅಂತ ಹೇಳ್ತಾರಲ್ಲ, ಶಂಕರಾಚಾರ್ಯರು ಮಂಡನ ಮಿಶ್ರನ ಜೊತೆ ವಾದ ಮಾಡಿದಾಗ ಅವಾಗ ಕೆಲವು ವಿಷಯಗಳು ಬಂದಾಗ ಒಬ್ಬ ರಾಜನ ಹತ್ರ ಪರಕಾಯ ಪ್ರವೇಶ ಮಾಡ್ತಾರೆ ಶಂಕರಾಚಾರ್ಯರು. ಅವ ರಾಜ ಸತ್ತು ಹೋಗಿರ್ತಾನೆ, ಆತನ ಒಂದು ಶರೀರದಲ್ಲಿ ಈ ಶಂಕರಾಚಾರ್ಯರು ತಮ್ಮ ದೇಹದಿಂದ ಹೋಗಿ ಆ ರಾಜನ ಶರೀರದಲ್ಲಿ ಹೋಗ್ತಾರೆ. ಹೋಗಿ ಪರಕಾಯ ಪ್ರವೇಶ ಮಾಡಿ ಒಂದು ಸ್ವಲ್ಪ ದಿವಸ ಇದ್ದುಕೊಂಡು ಬರ್ತಾರೆ ಅವರು. ಇದು ಈ ಒಂದು ಇರುವಂಥದ್ದು ಸಿದ್ಧಿ. ಇದು ಯಾಕಂತಂದರೆ ಇದು ಏನಾದ್ರೆ ಸೂಕ್ಷ್ಮವಾದ ಪ್ರಾಣಿಗಳ ಶರೀರಗಳಲ್ಲಿಯೂ ಕೂಡ ಅತ್ಯಂತ ಸೂಕ್ಷ್ಮ ಅಂದರೆ ಭಾಳ ಸಣ್ಣ ಇರುವಂಥ ಸೂಕ್ಷ್ಮವಾದಂಥ ಪ್ರಾಣಿಗಳ ಶರೀರಗಳಲ್ಲಿಯೂ ಕೂಡ ಅವುಗಳ ಆತ್ಮ ಸ್ವರೂಪದಿಂದ ಪ್ರವೇಶವಾಗುವಂಥದ್ದು. ಸೂಕ್ಷ್ಮವಾದ ಪ್ರಾಣಿಗಳ ಶರೀರಗಳಲ್ಲಿ ಸೂಕ್ಷ್ಮ ಶರೀರದ ಆತ್ಮ, ಅವುಗಳ ಆತ್ಮ ಸ್ವರೂಪದಿಂದ ಪ್ರವೇಶವಾಗುವಂಥದ್ದು ಅಣಿಮೆ ಅಂತ ಹೇಳಿಸ್ಕೊಳ್ತೀವಿ. ಸಿದ್ಧಿ ಇದು ಒಂದನೇದ್ದು. 36 ತತ್ವಗಳಿಗಿಂತಲೂ ಹೆಚ್ಚಾಗಿರುವ ತನವೇ ಮಹಿಮೆ ಎನಿಸುವುದು. ನೋಡ್ರಿ, ಇದು 36 ತತ್ವಗಳಿಂತಲೂ ಹೆಚ್ಚಾಗಿರುವ ತನ್ನವೇ ಅಂದರೆ ಭಾಳಷ್ಟು ದೊಡ್ಡ ಪ್ರಮಾಣದಾಗಿರುವಂಥದ್ದು. ಇದಕ್ಕೆ ಏನು ಹೇಳ್ತಾರ, ಮಹಿಮೆ ಅಂತ ಹೇಳಿಸ್ಕೊಳ್ತದ. ಮತ್ತು ಮೇರು ಪರ್ವತ ಸಮಾನವಾದ ವಸ್ತುವನ್ನು ಎತ್ತುವಲ್ಲಿ, ಮೇರು ಪರ್ವತವಾಗಿರುವಂಥ ಮೇರು ಪರ್ವತದ ಸಮಾನವಾದ ವಸ್ತುವನ್ನು, ಮೇರು ಪರ್ವತ ಅಂತ ಗೊತ್ತದಲ್ಲ, ದೊಡ್ಡ ಪ್ರಮಾಣದಾಗ ಮೇರು ಪರ್ವತ ಇರುವಂಥದ್ದು, ಅಂಥ ಆ ಮೇರು ಪರ್ವತಕ್ಕೆ ಸಮಾನವಾದಂಥ ವಸ್ತುವನ್ನು ಎತ್ತುವಲ್ಲಿ ಅಣುಸದೃಶ್ಯ ಹಗೂರವಾಗಿ ಅಷ್ಟು ದೊಡ್ಡ ಪ್ರಮಾಣದಂಥ ವಸ್ತುವನ್ನು ಎತ್ತಬೇಕಾದ್ರೆ ಅದು ಕೈಗೆ ಹಗೂರು ಬರ್ತದಂತ ನೋಡ್ರಿ. ಹಿಂಗೆ ಹತ್ತಿ ಹೆಂಗೆ ಕೈಗೆ ಬರ್ತದೆ ಹಿಂಗೆ ಹಗೂರ ಬರ್ತದಂತ. ಆ ರೀತಿ ತೋರಿಸುವಂಥದ್ದು ಏನಂದ್ರೆ ಲಘಿಮೆ ಅಂತ ಹೇಳ್ತಾರೆ. ಮತ್ತು ಪರಮಾಣು ಸದೃಶ ವಸ್ತುವನ್ನು ಎತ್ತುವ ಕಾಲಕ್ಕೆ ಮೇರು ಸದೃಶ ಭಾರವಾಗಿ ಕೇಳಿಸ್ತಾ ಇಲ್ಲ? ಆಯ್ತಾಯ್ತು, ಒಂದು ನಿಮಿಷ ಯಾಕೋ ನೆಟ್ವರ್ಕ್ ಬರ್ತಾ ಇಲ್ಲ. ಒಂದು ಸೆಕೆಂಡ್. ಯಾಕೆ ಹಿಂಗಾಗತ್ತೆ? ಒಂದು ಸೆಕೆಂಡ್. ಯಾಕೆ ಇದು ಬರ್ತಾನೆ ಇಲ್ಲಪ್ಪ ನೆಟ್. ನಿನ್ನ ಅದ್ರಾಗ ಅದನ್ನು ಹಚ್ಚಲ್ಲ. ಹಾಂ, ಹಚ್ಚು ಬೇಗ. ಯಾರ ತನಕ ಫೋನಿಗೆ ಹಚ್ಚಿರಿ? ಹಚ್ಚು ಸಲ. ಶಿವಪುತ್ರ ಅಂದ ನಿನ್ನ ಅದ್ರ ಬರ್ತದೆ ನೋಡಿ. ಅಕ್ಕ ಹಚ್ಚ ಇದು ಹಚ್ಚ. ಹಾಂ, ಹಚ್ಚು ಬೇಗ ಹಚ್ಚು. ಒಂದು ಸೆಕೆಂಡ್.
ಕತ್ತೆ ಅದು ಇದನ್ನು ಹಚ್ಚಿದಾ? ಹಾಂ ಹಚ್ಚು. ಬಂತ ಬಂತ? ಹಲೋ ಹಲೋ, ಅದು ಯಾಕೋ ನೆಟ್ ಬರ್ತಾ ಇಲ್ಲ, ಅದಕ್ಕೆ ನಾನು ಚೇಂಜ್ ಮಾಡಿದೆ, ಫೋನು ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಕೇಳಿಸ್ತಾ ಇದೆಯಲ್ಲ? ಹೌದು ಹೌದು ಹೌದು, ನಾನು ತುಂಬ ಟ್ರೈ ಮಾಡ್ತಾ ಇದ್ದೀನಿ, ನೆಟ್ವರ್ಕ್ ಬರ್ತಾ ಇಲ್ಲ. ಹೌದು, ಪರಕಾಯ ಪ್ರವೇಶ ಮಾಡಿದ್ರು. ಅದೇ ಅದೇ, ಈಗ ಅಷ್ಟಸಿದ್ಧಿಗಳು ಅಂತ ಬರ್ತಾವಲ್ಲ, ಅಷ್ಟಸಿದ್ಧಿಗಳದಾಗ ಏನಂದ್ರೆ ಲಗಿಮ ಅಂದ್ರೇನು, ಮಹಿಮಾ ಅಂದ್ರೇನು, ಮತ್ತು ಗರಿಮ ಅಂದ್ರೇನು, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇವು ಭಾಳ ವಿಶೇಷವಾಗಿರುವಂಥದ್ದು. ಅಷ್ಟಸಿದ್ಧಿಗಳು ಅಂತಂದರೆ ಕೆಲವೊಂದೊಂದು ಸಿದ್ಧಿಗಳನ್ನು ಮಾಡ್ಕೊಳ್ತಾರಲ್ಲ, ಆ ರೀತಿ. ನಾನು ಇನ್ನೊಂದು ಸಲ ಹೇಳ್ತೀನಿ ನಿಮ್ಗೆ ಈ ಸಿದ್ಧಿಗಳ ಬಗ್ಗೆ. ಯಾವ ರೀತಿ ಅಂದ್ರೆ, ಅತ್ಯಂತ ಸೂಕ್ಷ್ಮವಾದ ಪ್ರಾಣಿಗಳ ಶರೀರಗಳಲ್ಲಿ, ಭಾಳಷ್ಟು ಸೂಕ್ಷ್ಮವಾದಂಥ ಪ್ರಾಣಿಗಳ ಶರೀರಗಳಲ್ಲಿ, ಮತ್ತು ಅಲ್ಲಿ ಆ ಶರೀರಗಳಲ್ಲಿಯೂ ಕೂಡ ಅವುಗಳ ಆತ್ಮಸ್ವರೂಪದಿಂದ ಪ್ರವೇಶ ಆಗುವಂಥದ್ದಕ್ಕೆ ಏನು ಹೇಳ್ತಾರೆ, ಅಣಿಮ ಅಂತ ಹೇಳ್ತಾರೆ. ಅಣಿಮ ಅದು ಸಿದ್ಧಿ. ಇದು ಒಂದನೇದ್ದು. 36 ತತ್ವಗಳಿಗಿಂತಲೂ ಹೆಚ್ಚಾಗಿರುವ ತನ್ನವೇ ಏನಂದ್ರೆ ಮಹಿಮೆ ಅಂತ ಅನಿಸ್ಕೊಳ್ತಂದ್ರೆ, 36 ತತ್ವಗಳಿಂತಲೂ ಹೆಚ್ಚಾಗಿರುವಂಥದ್ದು, ಆ ರೀತಿಯಿಂದ ಕೂಡಿದಂಥ ತನ್ನವೇ ಮಹಿಮೆ ಅಂತ ಅನಿಸ್ಕೊಳ್ತದ. ಮಹಾಮೇರು ಪರ್ವತ ಸಮಾನವಾದ ವಸ್ತುವನ್ನು ಎತ್ತುವಲ್ಲಿ, ಅದು ದೊಡ್ಡ ಪ್ರಮಾಣದಾಗಿರ್ತದೆ. ಮೇರು ಪರ್ವತ ಅಂದರೆ ಗೊತ್ತಲ್ಲ, ದೊಡ್ಡ ಪರ್ವತ. ಅದನ್ನು ಎತ್ತಬೇಕಾದಾಗ ಆ ವಸ್ತುವನ್ನು ಎತ್ತುವಲ್ಲಿ ಅದು ಯಾವ ರೀತಿ ಸಣ್ಣ ಅಣು ಸದೃಶ, ಅಂದ್ರೆ ಅಣು ಅಂತ ಗೊತ್ತಲ್ಲ, ಒಂದು ಚಾಕ್ ಪೀಸನ್ನು ಹಿಂಗೆ ಒರೆಸಿದಾಗ ಒಂದು ಸಣ್ಣ ಕಣ ಬರ್ತದೆ ನೋಡ್ರಿ, ಸಣ್ಣ ಧೂಳಿನಂಗೆ ಬರ್ತದಲ್ಲ, ಅಂತ ಅಷ್ಟು ಹಗುರತೆ ಇರ್ತದಂತ ಅದು ಮೇರು ಪರ್ವತ. ಆ ರೀತಿ ಅಣು ಸದೃಶ ಹಗುರವಾಗಿ ತೋರುವಂಥದ್ದು ಲಗೀಮ ಅಂತ ಹೇಳ್ತಾರೆ. ಇದು ಈ ಥರ ಆಗ್ತದೆ. ಈ ಸಿದ್ಧಿ ಮಾಡ್ಕೊಳ್ಳೋರಿಗೆ ಇದು ಕೂಡ ಲಭ್ಯ ಇರ್ತದೆ. ಅವರಿಗೆ ಅಷ್ಟು ದೊಡ್ಡ ಪ್ರಮಾಣದ ಭಾರವಾದಂಥ ವಸ್ತು ಅಂದರೂ ಕೂಡ ಅವರಿಗೆ ದೊಡ್ಡ ಮೇರು ಪರ್ವತ ಸಮಾನವಾದಂಥ ವಸ್ತುವನ್ನು ಎತ್ತುವುದರಲ್ಲಿ ಕೂಡ ಅಣು ಸದೃಶ್ಯ ಹಗುರವಾಗಿ ತೋರುವಂಥದ್ದು ಲಗೀಮ. ಮತ್ತು ಹೇಳ್ತಾರೆ, ಈ ಯಾವುದು ಪರಮಾಣು ಸದೃಶ್ಯ ವಸ್ತುವನ್ನು ಎತ್ತುವ ಕಾಲಕ್ಕೆ, ಪರಮಾಣು ಅಂದರೆ ಅದು ಗೊತ್ತಲ್ಲ, ಸಣ್ಣದು ನಾ ಹೇಳಿದ್ನಲ್ಲ, ಅಣು ಪ್ರಮಾಣ, ಅದು ಯಾಕಂದ್ರೆ ಅಣು ಸದೃಶ್ಯವಾದಂಥದ್ದು ಅಂತ ಹೇಳಿದ್ವಲ್ಲ, ಅದು ಸಣ್ಣ ಇರ್ತದೆ. ಭಾಳ ಒಂದು ಪರಮಾಣು ಅಂದರೆ ಒಂದು ಸಣ್ಣ ಕಣ ಇರ್ತದೆ. ಆ ಕಣ ಎತ್ತಬೇಕಾದ್ರೆ ಮೇರು ಪರ್ವತದಷ್ಟು ಭಾರ ಇರ್ತದಂತ ನೋಡಿ. ಸಣ್ಣದು ಇಷ್ಟೇ ಪರಮಾಣು ಥರ ಇರ್ತದಲ್ಲ, ಅದು ಎತ್ತಬೇಕಾದ್ರೆ ಮೇರು ಪರ್ವತದಷ್ಟು ಭಾರ ಇರ್ತದೆ. ಆ ರೀತಿ ಅನಿಸುವಂಥದ್ದು ಗರಿಮ. ಇದು ಸಿದ್ಧಿ ಇದರೇ ಸಿದ್ಧಿ ಅಂತ, ಇದು ಕೂಡ ಗರಿಮ ಸಿದ್ಧಿ ಅಂತ ಅನಿಸ್ಕೊಳ್ತದೆ. ಮತ್ತು ಇದ್ದಲ್ಲಿ ಇದ್ದು ಎಲ್ಲ ಲೋಕಗಳನ್ನು ತಿಳಿಯುವಂಥದ್ದು. ನಾವು ಇಲ್ಲೇ ಇರ್ತೀವಿ ಅಲ್ಲ, ಈಗ ಮಹಾತ್ಮರು ಇಲ್ಲಿ ಕುಂತು ಅಲ್ಲಿದೆಲ್ಲ ಹೇಳ್ತಿದ್ರು ನೋಡ್ರಿ ಅಂತ ಹೇಳ್ತೀವಿ ಕೆಲವು ಸಲ. ಇಲ್ಲರಿ ಅಲ್ಲಿದು ಗೊತ್ತಾಯ್ತು ನೋಡ್ರಿ ಅವರಿಗೆ ಅಂತ ಹೇಳ್ತಿರ್ತೀವಲ್ಲ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರಪ್ಪ ಅಂತಂದರೆ, ಇಲ್ಲಿ ಇದ್ದಲ್ಲೇ ಇದ್ದು ಒಂದು ಕಡೆ ಕೂತ್ಕೊಂಡು ಎಲ್ಲ ಲೋಕಗಳನ್ನು ತಿಳಿಯುವಂಥದ್ದು ಇದಕ್ಕೆ ಪ್ರಾಪ್ತಿ ಅಂತ ಹೇಳ್ತಾರೆ. ಇದು ಸಿದ್ಧಿ. ಮತ್ತು ಇಚ್ಛಾನುಸಾರ ಆಕಾಶ ಗಮನಾದಿ ಸಿದ್ಧಿ. ಯಾಕಂದರೆ ಇಚ್ಛಾನುಸಾರ ಹೋಗುವಂಥದ್ದು ಬರುವಂಥದ್ದು, ಈ ರೀತಿ ಮಾಡುವಂಥದ್ದು ಏನಂತಂದ್ರೆ ಆಕಾಶ ಗಮನಾದಿ ಸಿದ್ಧಿಯೇ ಪ್ರಕಾಮ್ಯ ಅಂತ ಅನಿಸ್ಕೊಳ್ತದೆ. ಮತ್ತು ಜಗದುತ್ಪತ್ತಿಯಾದಿಗಳನ್ನು ಮಾಡುವಂಥದ್ದು, ಜಗತ್ತಿನ ಉತ್ಪತ್ತಿಯನ್ನು ಮಾಡುವಂಥದ್ದು, ಇವೆಲ್ಲ ಕೆಲವೊಂದೆಲ್ಲ ಮಾಡುವಂಥದ್ದು ಏನಾದಂದ್ರೆ ಈ ರೀತಿ ಮಾಡುವಂಥದ್ದು ಈಶ್ವರತ್ವ ಅಂತ ಅನಿಸ್ಕೊಳ್ತದೆ. ಇದು ಒಂದು ಸಿದ್ಧಿ. ಈ ಜಗತ್ತನ್ನು ತನ್ನ ಆಧೀನವಾಗಿಟ್ಟುಕೊಳ್ಳುವುದೇ ಅಂದ್ರೆ ವಶೀಕರಣ ಅಂತ ಹೇಳ್ತಾರೆ. ವಶೀಕರಣದೊಳಗೆ ಸ್ತ್ರೀ ವಶ, ರಾಜ್ಯವಶ, ಕೆಲವೊಂದು ವಶೀಕರಣಗಳು ಬರ್ತಾವಲ್ಲ. ಈ ರೀತಿ ಜಗತ್ತನ್ನು ತನ್ನ ಆಧೀನದಲ್ಲಿಟ್ಟುಕೊಳ್ಳುವಂಥದ್ದು ಇದು ವಶಿತ್ವ ಅಂತ. ಇದು ಒಂದು ಸಿದ್ಧಿ. ಯಾಕಂತಂದ್ರೆ ಇವು ಯಾವತ್ತು ಸಿದ್ಧಿಗಳು, ಇಂಥ ಸಿದ್ಧಿಗಳು ನೋಡ್ರಿ, ಯಾವತ್ತು ಸಿದ್ಧಿಗಳು ಸರ್ವಾತ್ಮಕ ದೃಷ್ಟಿಯಿಂದ ಜ್ಞಾನಿಗೆ ಏನಾಗಿರ್ತಾವ, ಪ್ರಾಪ್ತಿಯಾಗಿರ್ತಾವೆ. ಇವೆಲ್ಲ ಸಿದ್ಧಿಗಳು ಜ್ಞಾನಿಗಿರ್ತಾವೆ.
ಆದ್ರೆ ಆತ ಬಳಸ್ತಾನೆ ಅಂದ್ರೆ ಬಳಸಂಗಿಲ್ಲ. ಇದು ಒಂದು ವಿಚಾರ ನೋಡ್ರಿ. ಈ ಸಿದ್ಧಿಗಳನ್ನು ಬಳಸ್ಕೊಂಡ್ರೆ ಹೆಂಗಾಗ್ತದಂತ ಮಹಾತ್ಮರು ಹೇಳಿದರು. ಶಿಷ್ಯನಿಗೆ ಹೇಳಿದ್ರಪ್ಪ, ಸಿದ್ಧಿಗಳನ್ನು ನೀವು ಬಯಸಬೇಡಪ್ಪ, ಸಿದ್ಧಿಗಳನ್ನು ಬಳಸಬಾರ್ದು ಅಂತ ಹೇಳಿದ್ರು. ಹಿಂಗೆ ಕ್ಲಾಸ್ನಾಗ ಹೇಳ್ತಾ ಇದ್ರು ಗುರುಗಳು. ಒಬ್ಬ ಶಿಷ್ಯನಿಗೆ ಅನಿಸ್ತು, ನಾನು ಯಾಕೆ ಸಿದ್ಧಿ ಬಳಸಬಾರ್ದು, ಗುರುಗಳು ಸಿದ್ಧಿ ಬಳಸಬಾರ್ದು ಅಂತಾರೆ, ನಾನು ಬಳಸ್ಕೋಬೇಕು, ನೋಡೋಣ ಯಾಕೆ ಬಳಸಬೇಡ ಅಂದರು ಅಂತ ಅಂದ್ಕೊಂಡ್ರು. ಅವರು ಅಂದ್ಕೊಂಡ್ರು. ಅದು ಶಿಷ್ಯ ಆದಂಥವ ಒಂದು ಸಿದ್ಧಿಯನ್ನು ಪ್ರಾಪ್ತಿ, ತನಗೆ ಸಿದ್ಧಿ ವಶೀಕ ಇದಾಗಿತ್ತು. ಅದನ್ನು ಒಂದು ಸಿದ್ಧಿಯನ್ನು ಬಳಸಿದ. ಅದು ಬಂದು ನಿಂತು ಬಿಡ್ತು. ನೀ ಏನು ಹೇಳ್ತಿದ್ದಿ ಹೇಳು, ನಾ ಎಲ್ಲವನ್ನ ಮಾಡ್ತೀನಿ ಅಂತಿತ್ತದು. ಅಂದಾಗ ಅವರಂದರು, ಹೌದಾ, ತನಗೇನೇನು ಕೆಲಸ ಆ ಶಿಷ್ಯನಿಗೆ ಏನೇನು ಕೆಲಸ ಮಾಡಬೇಕಾಗ್ಯದ ಅದೆಲ್ಲ ಇಂಥದ್ದು ಮಾಡು ಅಂತ ಹೇಳ್ದ. ಹೌದು, ನೀ ಹೇಳಿದ ಪ್ರಕಾರ ನಾನು ಎಲ್ಲ ಕೆಲಸಗಳನ್ನು ಮಾಡ್ತೀನಿ, ಟಕ್ ಒಂದು ನಿಮಿಷದಾಗ ನಾನು ಮಾಡಿಬಿಡ್ತೀನಿ. ಆದರೆ ಬಂದು ನಿನ್ನ ಹತ್ರ ನಿಂದಿರ್ತೀನಿ ನಾನು. ಮತ್ತು ನೀನು ಅದಕ್ಕೆ ಕೆಲಸ ಕೊಡ್ಬೇಕು, ನನಗೆ ಕೆಲಸ ಕೊಡಬೇಕು. ಕೆಲಸ ಮುಗಿದ ತಕ್ಷಣ ಮತ್ತೆ ಬರ್ತೀನಿ ನಿನ್ನ ಹತ್ರ, ನೀನು ಕೆಲಸ ಕೊಡ್ಬೇಕು ನನಗೆ. ನೀವು ಒಂದು ವೇಳೆ ಕೆಲಸ ಕೊಡದೇ ಇದ್ರೆ ನಾನು ನಿನ್ನನ್ನು ನುಂಗಿಬಿಡ್ತೀನಿ ಅಂದುಬಿಡ್ತು. ಅಂದಾಗ ಅದಕ್ಕೆ ಏನು ಗೊತ್ತಾಗಲಿಲ್ಲ, ಆಯ್ತು ಬಿಡು ಅಂತಂದ. ಅಂದ್ಗಳನ್ನೇ ಒಂದು ದಿವಸ ಕೆಲಸ ಹೇಳಿದೆ, 2 ದಿವಸ ಕೆಲಸ ಹೇಳಿದೆ, ಎಷ್ಟಂತ ಕೆಲಸ ಹೇಳ್ತಾನೆ. 5 ನಿಮಿಷದಾಗ ಮಾಡ್ತಾನೆ, ಬಂದು ನಿಂತು ಬಿಡ್ತಾನೆ ಮುಂದೆ. 5 ನಿಮಿಷದಾಗ ಹೇಳ್ದಂಗೆ ಕೆಲಸ ಮಾಡ್ತಾನೆ, ಬಂದು ನಿಂತು ಬಿಡ್ತಾನೆ ಮುಂದೆ. ಏನು ಹೇಳ್ಬೇಕಪ್ಪ ಅಂತ ಭಯ ಆಗಿಬಿಡ್ತು. ಯಾಕಂದ್ರೆ ಈ ಕೆಲಸ ಹೇಳದೇ ಇದ್ದರೆ ಅದನ್ನೇ ನುಂಗಿ ಬಿಡ್ತದದು. ಏನು ಮಾಡೋದು ಅಂತ ಭಯ ಆಗಿಬಿಡ್ತು. ಗುರುಗಳು ಹೇಳಿದ ಮತ್ತು ಸತ್ಯ, ನಾನು ತಪ್ಪು ತಿಳ್ಕೊಂಬಿಟ್ಟೆ, ಇದು ಸಿದ್ಧಿಯನ್ನು ನಾನು ಮಾಡಬಾರ್ದಾಗಿತ್ತು ಅಂತ ಭಯ ಆಗಿಬಿಡ್ತು. ಹೋಗಿ ಉದ್ದಕ್ಕೆ ಗುರುಗಳ ಕಾಲಿಗೆ ನಮಸ್ಕಾರ ಮಾಡಿದ, ಪಾದಕ್ಕೆ ಬಿದ್ದ. ಅಪ್ಪ, ಗಟ್ಟಿಯಾಗಿ ಪಾದ ಹಿಡಿದು ನನ್ನನ್ನು ಕಾಪಾಡು ತಂದೆ ಅಂತ ಕಾಲು ಹಿಡ್ಕೊಂಡು ಬೇಡ್ಕೊಂಡ. ನೀವು ಬೇಡ ಅಂದರೆ ಸಿದ್ಧಿಯನ್ನು ಬಳಸಬೇಡ ಅಂತ ಹೇಳಿದ್ರಿ, ಅದು ಹೆಂಗಾಗ್ತದ ನೋಡೋಣ ಅಂತ ನಾನು ಅದನ್ನು ಸಿದ್ಧಿಯನ್ನು ಒಂದು ಬಳಸ್ಕೊಂಡಪ್ಪ. ಎಲ್ಲ ಕೆಲಸ ಮಾಡಿ ಹೇಳಿದ್ದೆಲ್ಲ ಮಾಡಿ ಬರ್ತದ, ಆದರೆ ನಾನು ಕೆಲಸ ಕೊಡದೇ ಇದ್ರೆ ನನ್ನನ್ನು ನುಂಗ್ತದಂತ ಅಂತ ಹೇಳ್ತದದು. ಅದಕ್ಕೆ ನನಗೆ ಇದರಿಂದ ಪಾರು ಮಾಡಿರಿ, ಕಷ್ಟದಿಂದ ಪಾರು ಮಾಡಿರಿ ಅಂತಂದಾಗ, ನಿನಗೆ ನಾನು ಏನು ಹೇಳಿದ್ನು, ಯಾಕೆ ಕೇಳಿಲ್ಲ ನೀನು? ಅದಕ್ಕೆ ನಾನು ಈ ಕಾರಣಕ್ಕಾಗಿ ಇಂಥ ಸಿದ್ಧಿಗಳನ್ನು ಬಳಸೋದು ಯೋಗ್ಯ ಅಲ್ಲ. ಜ್ಞಾನವನ್ನು ಪಡ್ಕೊಳ್ಬೇಕಾದಂಥವ್ರು ಸಿದ್ಧಿಗೆ ಹೋಗುವಂಥದ್ದಲ್ಲ ಅಂತ ನಾನು ನಿನಗೇನು ಹೇಳಿದೆ ಅಂತ ಅವ್ರಿಗೆ ಬುದ್ಧಿವಾದ ಹೇಳಿ, ಆಯ್ತಪ್ಪ, ಈ ಗುಡಿ ಇರ್ತದಲ್ಲ, ಗುಡಿ ಎದುರುಗಡೆ ದೊಡ್ಡದು ಒಂದು ಗರುಡ ಗಂಬ ಇರ್ತದಲ್ಲ, ಒಂದೊಂದು ಗುಡಿ ಮುಂದೆ ಎತ್ತರ ಇರ್ತದೆ ನೋಡ್ರಿ. ಆ ಗರುಡ ಗಂಬಕ್ಕೆ ಅಲ್ಲಿ ಹೋಗು, ಮ್ಯಾಲೆ ಹತ್ತು ಇಳಿ ಅಂತ ಹೇಳಿದರು. ಅದನ್ನು ಹತ್ತು ಇಳಿ ಅಂದರೆ ನಿನಗೆ ಏನಾಗ್ತದ, ಅಲ್ಲಿ ನೀನು ಅದನ್ನು ಹೇಳಿಬಿಡು ಅಂತಂದ್ಗಳೇ ಆವಾಗ ಅದು ಮತ್ತೆ ಬಂದು ನಿಂತದು ಸಿದ್ಧಿದು. ಆವಾಗ ಅಲ್ಲಿ ಗುಡಿ ಹತ್ರ ಒಂದು ಗರುಡ ಗಂಬ ಐತಲ್ಲ, ಅದು ಮೇಲೆ ಹತ್ತು ಇಳಿ ಅಂತ ಹೇಳಿದಗಳೇ ಅದು ಮತ್ತೆ ಆ ಕಂಬಕ್ಕೆ ಹೋಗಿ ಮೇಲೆ ಹತ್ತೋದು ಇಳಿಯೋದು ಆ ಕೆಲಸ ಅದಕ್ಕಾಯಿತು. ಹಾಗಾಗಿ ಇಲ್ಲಿ ಹೇಳುವಂಥ ದೃಷ್ಟಿ ಅಂತಂದ್ರೆ ಈ ಸಿದ್ಧಿಗಳನ್ನು ಮಹಾತ್ಮರು ಇದನ್ನು ಬಳಸಂಗಿಲ್ಲ, ಇದು ಮಾಡೋಂಗಿಲ್ಲ. ಹಾಗಾಗಿ ಯಾವತ್ತು ಸಿದ್ಧಿಗಳು ಅಂತಂದ್ರೆ, ಈ ಜ್ಞಾನಿಗೆ ಈ ಎಲ್ಲವೂ ನನ್ನ ಸ್ವರೂಪ, ಈ ಕಾಣುವಂಥ ಜಗತ್ತು ಪ್ರತಿಯೊಂದು ಏನು ತನ್ನ ಸ್ವರೂಪವನ್ನೇ ನೋಡ್ತಾನೆ ಹೊರತಾಗಿ. ಯಾಕಂದ್ರೆ ಮಣ್ಣಿನಿಂದ ಮಾಡಿದಂಥ ಗಡಿಗೆ ಒಳಗೆ ಬೇರೆ ಗಡಿಗೆ ಎಲ್ಲಾರ ಅದನ್ನು ನೋಡೋಕೆ, ಈ ನಾಮರೂಪದಿಂದ ಗಡಿಗೆ ಅಂತೀವಿ, ನಾಮದಿಂದ ಗಡಿಗೆ ಅಂತೀವಿ, ರೂಪದಿಂದ ಗಡಿಗೆ ಅಂತೀವಿ. ಆದ್ರೆ ಇರುವಂಥದ್ದು ಎಲ್ಲ ಕಡೆ ಇರುವಂಥದ್ದು ಮಣ್ಣೇ ಅದ. ಕಂಠದಲ್ಲೂ ಮಣ್ಣದ, ಮಧ್ಯದಲ್ಲೂ ಮಣ್ಣದ, ತಳದಲ್ಲೂ ಮಣ್ಣದ, ಎಲ್ಲಿಲ್ಲ ಮಣ್ಣು. ಅದಕ್ಕೆ ಆ ಗಡಿಗೆ ನಾಮ ರೂಪವನ್ನು ತೆಗೆದು ಬರೀ ಮಣ್ಣನ್ನು ನೋಡಿದಾಗ ನಿನಗೆ ಜ್ಞಾನನೇ ಆಯಿತು. ಮತ್ತು ಇಲ್ಲಿ ನಾಮರೂಪವಾದಂಥ ಈ ಜಗತ್ತನ್ನು ನಾಮರೂಪದಿಂದ ತೆಗೆದಾಗ ಕಾಣುವಂಥದ್ದೆಲ್ಲ ನಿನ್ನ ಸ್ವರೂಪನೇ. ಅಸ್ಥಿಭಾತಿ ಪ್ರಿಯದಿಂದ ಕೂಡಿದಂಥ ಈ ಜಗತ್ತು ಇದು ನಿನ್ನ ಸ್ವರೂಪನೇ ಐತೆ. ಈ ರೀತಿ ತಿಳ್ಕೊಂಡಂಥ ಮಹಾತ್ಮನಿಗೆ, ಈ ರೀತಿ ತಿಳ್ಕೊಂಡಂಥ ಜ್ಞಾನಿಗೆ ಏನಾಗ್ತದೆ, ಇಂಥ ಸಿದ್ಧಿಗಳು ಪ್ರಾಪ್ತಿ ಆಗಿರ್ತಾವೆ. ಈ ಥರ ತಿಳ್ಕೊಂಡಕ್ಕೆ 8 ಸಿದ್ಧಿಗಳು ಪ್ರಾಪ್ತಿಯಾಗಿರ್ತಾವೆ ಅದಕ್ಕೆ, ಆ ದೃಢ ಭಾವದಲ್ಲಿದ್ದಂಥ ಯೋಗಿಗೆ. ಅದಕ್ಕೆ ಈ ರೀತಿಯಾಗಿ ಅವರು ಜ್ಞಾನಿಗೆ ಈ ಎಲ್ಲ ಪ್ರಾಪ್ತಿಗಳಾಗಿರ್ತಾವ ಅಂತ ಹೇಳ್ತಾರೆ ಅವರು. 8ನೇ ನುಡಿಯಲ್ಲಿ ಹೇಳ್ತಾರೆ, ಭೂಮಿ ತ್ರಯದಿಂದ ಯುಕ್ತನಾದ ಪುರುಷನಿಗೆ ಇಂದ್ರಿಯ ಮನೋಸಂಬದ್ಧವಾದ ಜಗತ್ತೆಲ್ಲವೂ ಮಿಥ್ಯೆ ಕಾಣುವುದರಿಂದಲೂ ಇದೆಲ್ಲ ವಾಸನೆಗಳು ನಾಶವಾಗಿರುವುದರಿಂದಲೂ ಇರುವುದಕ್ಕೆ ವಾಸನಕ್ಷಯ ಅಂತ ಹೇಳ್ತಾರೆ.
ಈಗ ಭೂಮಿತ್ರಯಗಳಿಂದ ಭೂಮಿತ್ರಯಗಳಿಂದ ಕೂಡಿದಂಥ ಪುರುಷನಿಗೆ ಇಂದ್ರಿಯ ಮನ ಸಂಬಂಧವಾದ ಜಗತ್ತೆಲ್ಲವೂ ಮಿಥ್ಯೆಯಾಗಿ ಕಾಣುವುದರಿಂದಲೂ ಎಲ್ಲ ವಾಸನೆಗಳು ನಾಶ ಆಗಿರ್ತಾವ. ಅದನ್ನು 8ನೇ ನುಡಿಯಲ್ಲಿ ಬಹಳ ಅದ್ಭುತವಾಗಿ ಹೇಳ್ತಾರೆ. ಬಳಿಕ ಭೂಮಿತ್ರಯಮಂ ಬಲಿದು ತಿಳಿವಿನ ಸುಖದ ಅನುಭವದೊಳು ನಲಿದು ಎಲ್ಲ ಇಂದ್ರಿಯ ದೊಲವಂ ಜರಿದು ಎಲ್ಲ ವಿಷಯದ ಮತಿಯಂ ಮರೆದು ಜಗದ ಭಾಸಂ ತೋರುತ್ತಿಹುದು ನೆಗಳಿದ ವಾಸನೆ ಲಯಿಸುತ್ತಿಹುದು ಅದರಿಂದ ಅದನ್ನು ವಿಲಾಯಿನಿ ಎಂದು ಚದುರು ಪೇಳುವರ ದಶ ಬಂದು ನೆಲೆಸಲು ಯೋಗಿಯ ಮತಿ ದೃಢಮಾಗಿ ಚಲಿಸದೆ ತೋರ್ಪುದು ಸುಖಮಯವಾಗಿ ಅದು ತದ್ಧ್ಯಾನಿಗೆ ತಿಳಿ ಕನಸಕ್ಕೂ ಅದು 4ನೆಯ ಸುಭೂಮಿಕೆಯಕ್ಕೂ ಅಂತ ಹೇಳ್ತಾರೆ. 4ನೆಯ ವಾಸನ ಕ್ಷಯ ಬಗ್ಗೆ ಹೇಳ್ತಾ ಇದ್ದಾರೆ ಅವರು. ಹೆಂಗೆ ಹೇಳ್ತಾ ಇದ್ದಾರೆ ಅಂದ್ರೆ 3 ಭೂಮಿಕೆಗಳ ಅಭ್ಯಾಸ ದೃಢವಾಯಿತು. ಯಾವುದು 3 ಭೂಮಿಕೆಗಳು ಯಾವಂದ್ರೆ ಸುಖೇಚ್ಛ, ಸುವಿಚಾರ, ಅಸಂಗ. ಈಗ ವಾಸನೆಯ ಈ ಕ್ಷಯಕ್ಕೆ ಬರ್ತಾರೆ ಅವರು, 4ನೇ ಭೂಮಿಕೆಗೆ ಬರ್ತಾರೆ. ಇದು ಬ್ರಹ್ಮ ಅಪರೋಕ್ಷ ಜ್ಞಾನದಿಂದ ಅಜ್ಞಾನಾದಿ ದುಃಖ ನಿವೃತ್ತಿ ಆಗುವಂಥದ್ದು. ಯಾವಾಗ ಬ್ರಹ್ಮ ಅಪರೋಕ್ಷ ಜ್ಞಾನ ನಿನಗಾಯಿತು ಅಂದಾಗ ಅಜ್ಞಾನದಿಂದ ಕೂಡಿದಂಥದ್ದು ಎಲ್ಲ ಅಜ್ಞಾನಾದಿ ಅಂದಾಗ ಎಲ್ಲ ಬರ್ತಾವೆ, ಅಜ್ಞಾನದಲ್ಲಿರುವಂಥವು ಎಲ್ಲ ಬರ್ತಾವೆ. ಇವೆಲ್ಲ ದುಃಖ ನಿವೃತ್ತಿಯಾದಾಗ ನಿನ್ನ ಸ್ವರೂಪ ಸುಖ ಅವಾಗ ನಿನಗೆ ತೋರ್ತದೆ. ಯಾವಾಗ ಈ ಅಪರೋಕ್ಷ ಜ್ಞಾನದಿಂದ ನಿನಗೆ ಅಜ್ಞಾನದಿಂದ ಕೂಡಿದಂಥ ದುಃಖ ಎಲ್ಲ ನಿವೃತ್ತಿ ಆಗ್ತದೆ, ಆವಾಗ ನಿನಗೆ ಸುಖ ತಾನಾಗಿ ಅಲ್ಲಿ ಆಗ್ತದೆ. ಹೆಂಗಂದ್ರೆ ಮೂಲ ದುಃಖಕ್ಕೆ ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ಮೂಲ ದುಃಖಕ್ಕೆ ಕಾರಣವಾದಂಥದ್ದು ಯಾವುದು ಅಂದ್ರೆ ಈ ಸಂಕಲ್ಪ ಅನ್ನುವಂಥದ್ದು. ಇಂಥ ಸಂಕಲ್ಪವನ್ನು ತ್ಯಾಗ ಮಾಡಿ, ಯಾವುದೇ ಆಗಲಿ ಪಡ್ಕೊಳ್ಬೇಕಾದ್ರೆ ಒಂದು ಸಂಕಲ್ಪ, ಆ ಸಂಕಲ್ಪವನ್ನು ತ್ಯಾಗ ಮಾಡಿ ನಿಸ್ಸಂಕಲ್ಪ ರೂಪ ಮೋಕ್ಷವನ್ನು ಮೆಲ್ಲಗೆ ಅದನ್ನು ಅಭ್ಯಾಸ ಮಾಡಬೇಕಾಗ್ತದೆ. ಅಂದ್ರೆ ಇಲ್ಲಿ ಯಾವುದಂತಂದ್ರೆ ಪ್ರತಿಯೊಂದು ಈ ವಿಷಯಗಳನ್ನು ಈ ಒಂದು ವಿಷಯಾದಿಗಳು ಗ್ರಹಣ ಮಾಡಲಿಕ್ಕೆ ಯೋಗ್ಯವಾದವುಗಳು, ನಾನು ಗ್ರಹಣ ಮಾಡ್ತಕ್ಕಂಥವನು ಅನ್ನುವಂಥ ಭೇದ ಬುದ್ಧಿ ಎಲ್ಲಿವರೆಗಿರುವುದು ನೋಡ್ರಿ. ಯಾವಾಗ ಇದು ವಿಷಯಾದಿಗಳ ಈ ಗ್ರಹಣ ಮಾಡಲಿಕ್ಕೆ ವಿಷಯಾದಿಗಳನ್ನು ಅವನು ಪಡ್ಕೊಳ್ಬೇಕನ್ನುವಂಥದ್ದು ಏನೇನು ಅದಾವ ಅವೆಲ್ಲವುಗಳು, ಮತ್ತು ನಾನು ಅವುಗಳನ್ನು ಸ್ವೀಕಾರ ಮಾಡುವಂಥವನು ಅಥವಾ ಗ್ರಹಣ ಮಾಡತಕ್ಕಂಥವನು ಅನ್ನುವಂಥ ಈ ಭೇದ ಬುದ್ಧಿಯು ಇವು ನಾವು ಇದನ್ನು ಪಡ್ಕೊಳ್ಳಿಕ್ಕೆ, ಇದನ್ನು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾದಂಥ ವಸ್ತುಗಳು ವಿಷಯಾದಿಗಳು ಅದಾವ. ನಾನು ಇವುಗಳನ್ನು ಏನು ಸ್ವೀಕಾರ ಮಾಡಲಿಕ್ಕೆ ಮಾಡ್ತಕ್ಕಂಥವನು ಅನ್ನುವಂಥ ಭಾವ, ಈ ಭೇದ ಬುದ್ಧಿ ಎಲ್ಲಿವರೆಗೆ ಇರ್ತದೋ ಅಲ್ಲಿಯ ತನಕ ಇಷ್ಟ ಅನಿಷ್ಟ ವೃತ್ತಿ ದ್ವಾರ ಇಷ್ಟ ಅನಿಷ್ಟ. ಯಾಕಂತಂದ್ರೆ ಈ ಭೇದ ಬುದ್ಧಿ ಇರುವ ಮಟ್ಟ ನನಗಿದು ಇಷ್ಟ ಅದ, ಇದು ಅನಿಷ್ಟ ಅದ, ಇದು ನನಗೆ ಸರಿಯಾದ, ಇದು ನನಗೆ ಸರಿ ಇಲ್ಲ, ಇದು ನನಗೆ ದುಃಖ ಐತೆ, ಇದು ನನಗೆ ಸುಖ ಐತೆ. ಈ ವೃತ್ತಿ ದ್ವಾರ ರಾಗ ದ್ವೇಷಾದಿಗಳು ಸಂಭವ ಆಗ್ತವೆ. ಈ ರಾಗ ದ್ವೇಷಾದಿಗಳು ಸಂಭವ ಆದರೆ ಅದರಿಂದ ಏನಾಯಿತು? ಭೇದ ಭ್ರಾಂತಿ ಆಗ್ತದೆ. ಈ ಭೇದ ಭ್ರಾಂತಿ ಏನದ ಈ ದುಃಖಕ್ಕೆ ಕಾರಣ ಆಗಿಬಿಡ್ತದೆ. ಯಾವಾಗ ಭೇದ ಭ್ರಾಂತಿ ಆಯಿತು, ಅದು ಬೇರೆ ನಾನು ಬೇರೆ ಅನ್ನುವಂಥದ್ದು ಏನು ಭೇದ ಭಾವ ಇರ್ತದೆ, ಅದರಿಂದನೇ ದುಃಖಕ್ಕೆ ಕಾರಣ ಆಗ್ತದ. ಅದಕ್ಕೆ ಈ ಒಂದು ಭಾವವನ್ನು ಬಿಟ್ಟು ಈ ಒಂದು ಭಾವವನ್ನು ಭೇದ ಭಾವವನ್ನು ಬಿಟ್ಟು ಕೇವಲ ಸಾಕ್ಷಿ ಚೈತನ್ಯ ಅವಸ್ಥೆಯಿಂದ ಕೂಡಿದಾಗ ಆ ಸಂಕಲ್ಪವೇ ನಾಶ ಆಗಿರುವಂಥದ್ದು ಈ ರೀತಿ. ಅದರಿಂದ ಶಿಷ್ಯ ಈ ಈ ಈ ನೇತ್ರಾದಿ ಅಂದಾಗ ಸ್ತೋತ್ರ, ತ್ವಕ್ಕು, ಜಿಹ್ವ, ಗ್ರಹಣ, ನೇತ್ರ ಇಂದ್ರಿಯಗಳು ಇವು ಯಾವ ಪದಾರ್ಥಗಳನ್ನು ಕಂಡು ರಾಗದಿಂದ ಅದರಲ್ಲಿ ಆಸಕ್ತ ಚಿತ್ತವುಳ್ಳವಾಗಿರುವವು. ಯಾಕಂದರೆ ಈ ಕಣ್ಣು ನೋಡಿದ ತಕ್ಷಣವೇ, ಕಿವಿ ಕೇಳಿದ ತಕ್ಷಣವೇ ವಿಷಯಾದಿಗಳು ಇವು ಸ್ತೋತ್ರ, ತ್ವಕ್ಕು, ಜಿಹ್ವ, ಗ್ರಹಣ, ನೇತ್ರ ಏನು ಅದಾವಲ್ಲ, ಇವಕ್ಕೆ ವಿಷಯಗಳು ಶಬ್ದ, ಸ್ಪರ್ಶ, ರೂಪು, ರಸಗಂಧ ಇವು. ಯಾಕಂತಂದ್ರೆ ಈ ಪದಾರ್ಥಗಳನ್ನು ಕಂಡ ತಕ್ಷಣವೇ ಅದರಿಂದ ರಾಗದಿಂದ ಅದರಲ್ಲಿ ಆಸಕ್ತಿಯನ್ನು ಹೊಂದುವಂಥದ್ದು, ಅದು ದುಃಖಕ್ಕೆ ಕಾರಣವಾಗ್ತದೆ.
ಈ ಕಣ್ಣು ನೋಡಕತ್ತದ, ಆ ರೂಪ ನೋಡಿದ ತಕ್ಷಣವೇ ತೊಗೊಳ್ಬೇಕು. ನಾವೇನೋ ಒಂದು ವಸ್ತುಗಳನ್ನು ನೋಡಿದ ತಕ್ಷಣ ನಾವು ತೊಗೊಳ್ಬೇಕನ್ನುವಂಥದ್ದು, ಕೇಳಿದ ತಕ್ಷಣವೇ ಇದು ಮಾಡ್ಬೇಕನ್ನುವಂಥದ್ದು, ಆ ರೀತಿ ವಿಷಯಾದಿಗಳನ್ನು ಪಡ್ಕೊಳ್ಬೇಕನ್ನುವಂಥ ಭಾವ ಬರ್ತದಲ್ಲ, ಅದು ದುಃಖಕ್ಕೆ ಕಾರಣ ಆಗ್ತದೆ. ಅದಕ್ಕೆ ರಾಗ ರಹಿತಗಳಾದರೆ ಅದಕ್ಕೆ ಇಲ್ಲೇನಾಗ್ತದೆ, ತ್ಯಾಗ ಅನ್ನುವಂಥದ್ದು, ಯಾವುದೇ ಇದು ಅಪೇಕ್ಷೆ ಮಾಡದೇ ಇರುವಂಥದ್ದು, ಆ ಮೋಹಕ್ಕೆ ಗುರಿ ಆಗದೇ ಇರುವಂಥದ್ದು. ಅದಕ್ಕೆ ಹೇಳ್ತಾರೆ, ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ, ರಾಗದಿಂಬೇರಿನ್ನು ಭವಬೀಜಮುಂಟೆ. ಬೇರಿನ್ನು ಭವಬೀಜಮುಂಟೆ ಅಂದರೆ ಮತ್ತೆ ಹುಟ್ಟಿ ಬರುವಂಥದ್ದು, ಮತ್ತು ದುಃಖಕ್ಕೆ ಗುರಿ ಆಗ್ತದೆ. ರಾಗ ಅನ್ನುವಂಥದ್ದು ಸುಮ್ಮನೆ ಅಲ್ಲ, ಯಾವುದ್ರ ಮೇಲೆ ಮೋಹ ಮಾಡ್ತೀವಿ, ಯಾವುದ್ರ ಮೇಲೆ ರಾಗ ಮಾಡ್ತೀವಿ, ಅದು ಮತ್ತೆ ಹುಟ್ಟಿ ಬರಲಿಕ್ಕೆ ಕಾರಣ ಆಗ್ತದೆ. ಯಾವಾಗ ರಾಗ ರಹಿತ ಆಗ್ತೀವಿ ಅವಾಗ ಸುಖಕ್ಕೆ ದಾರಿ ಆಗ್ತದೆ. ಅದಕ್ಕೆ ಇಲ್ಲಿ ಹೇಳುವಂಥದ್ದು, ಬೇಕಾದಷ್ಟಿರಲಿ, ಅದ್ರ ಮೇಲೆ ಭಾವ ಇರದೇ ಇರುವಂಥದ್ದು. ಹೆಣ್ಣು ಹೊನ್ನು ಮಣ್ಣು ಇವೆಲ್ಲ ಏನದವ, ಮಾಯ ಅಲ್ಲ. ಹೆಣ್ಣು ಮಾಯ ಎಂಬರು ಹೆಣ್ಣು ಮಾಯ ಅಲ್ಲ, ಹೊನ್ನು ಮಾಯ ಎಂಬರು ಹೊನ್ನು ಮಾಯ ಅಲ್ಲ, ಮಣ್ಣು ಮಾಯ ಎಂಬರು ಮಣ್ಣು ಮಾಯ ಅಲ್ಲ. ನಿನ್ನ ಮನದ ಮುಂದಣ ಆಸೆ ಮಾಯ ಕಾಣ ಗುಹೇಶ್ವರ. ಜಗತ್ತಿನೊಳಗಿರು, ನೀ ವ್ಯವಹಾರ ಮಾಡು, ಎಲ್ಲವನ್ನ ಮಾಡು, ಅದ್ರ ಮೇಲೆ ರಾಗ ಮೋಹ ಮಾಡಬೇಡ. ಮೋಹ ಎಲ್ಲಿ ಮಾಡಾಕತ್ತಿದೆ? ನಿನ್ನ ಮನಸ್ಸಿನಲ್ಲಿ ಮಾಡಾಕತ್ತಿದೆ. ಅದಕ್ಕೆ ಇವೆಲ್ಲವುಗಳನ್ನು ಎಲ್ಲಿ ಹಿಡ್ಕೊಂಡು ಕುಂತಿದ್ದಿ? ನಿನ್ನ ಮನಸ್ಸಿನಲ್ಲಿ ಹಿಡ್ಕೊಂಡು ಕುಂತಿದ್ದಿ. ಅದಕ್ಕೆ ನೀ ಎಲ್ಲಿ ಹಿಡ್ಕೊಂಡು ಕುಂತಿದ್ದೆ ಅಲ್ಲೇ ಬಿಡು. ನಿನ್ನ ಮನಸ್ಸಿನಲ್ಲಿ ಹಿಡ್ಕೊಂಡು ಕುಂತಿದ್ದಲ್ಲ, ನಿನ್ನ ಮನಸ್ಸಿನಲ್ಲೇ ತೆಗೆದು ಹಾಕಿಬಿಡು. ನಿನ್ನಂಥ ಸುಖದ ಪುರುಷ ಯಾರಿಲ್ಲ. ನಿನಗೇನು ಬಿಟ್ಟು ಜಗತ್ತು ಬಿಟ್ಟು ಎಲ್ಲನ ಹೋಗಿ ವಾಸ ಮಾಡೋಂಥ ಯಾವ ತತ್ವಗಳು, ಯಾವ ಒಂದು ಗ್ರಂಥಗಳು, ಯಾವ ಒಂದು ಮಹಾತ್ಮರು ಜ್ಞಾನಿಗಳು ಹೇಳಿಲ್ಲ ನಿನಗೆ, ಎಲ್ಲೂ ಹೇಳಿಲ್ಲ. ಮನೆ ಬಿಟ್ಟು ಮಾರಿಬಿಟ್ಟು ಹೋಗೋದು. ಆದ್ರೆ ನಿನಗೆ ಹೆಂಗೆ ಅನುಕೂಲ ಆಗ್ತದೆ? ಹೌದು, ಇಂಥ ಗದ್ದಲದಾಗ ಇದ್ರೆ ಹಿಂಗಾಗ್ತದೇನೋ, ಈ ರೀತಿಯಾಗಿ ನಿನ್ನ ಪ್ರಾರಬ್ಧ ವಶದಿಂದ ನೀನು ಹೋಗಿರ್ತಿ. ಹೊರತಾಗಿ ಇಂಥಲ್ಲೇ ಹೋಗಿ ಅಂಥಲ್ಲೇ ಹೋಗಂತ ಎಲ್ಲೂ ಇಲ್ಲ. ಮುಖ್ಯವಾಗಿ ನಿನ್ನಲ್ಲಿ ಆ ಮೋಹ ಅನ್ನುವಂಥದ್ದು ನಿನ್ನ ಭಾವನೆಯಲ್ಲಿ ಏನದ, ನಿನ್ನ ಮನಸ್ಸಿನಲ್ಲಿ ಏನದ, ಅದನ್ನು ತೆಗೆಯುವಂಥದ್ದು. ಯಾವಾಗ ಅದನ್ನು ತೆಗೀದೆ ಅದು ಸುಖಕ್ಕೆ ಸಾಧನ ಆಗ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ ಮಹಾತ್ಮರು, ಇದು ಯಾವಾಗ ಮೋಹದಿಂದ ನೀನು ರಹಿತನಾದ್ರೆ ಅದು ಸುಖಕ್ಕೆ ಸಾಧನ ಆಗ್ತದೆ. ಅದರಿಂದ ಈ ದೃಷ್ಟಿಯಿಂದ ಹೇಳ್ತಾರೆ. ಯಾಕಂತಂದ್ರೆ ಸ್ಥಾವರ ಜಂಗಮಾತ್ಮಕವಾದಂಥ ಈ ಸೃಷ್ಟಿಯಲ್ಲಿ, ಸ್ಥಾವರ ಮತ್ತು ಜಂಗಮಾತ್ಮಕವಾಗಿರುವಂಥದ್ದು ಈ ಸೃಷ್ಟಿಯಲ್ಲಿ ತೃಣ ಮೊದಲು ಮಾಡಿಕೊಂಡು ದೇವ ಶರೀರದ ಪರ್ಯಂತರವಿರುವ ಯಾವ ಪದಾರ್ಥಗಳನ್ನು ಕುರಿತು ಪ್ರೀತಿಸಬೇಡ. ಎಷ್ಟು ಅದ್ಭುತವಾಗಿ ನಮಗೆ ಕಿವಿ ಮಾತು ಹೇಳ್ತಾರೆ ಅವರು ಮಹಾತ್ಮರು. ಏನು ಹೇಳಕತ್ತಾರ, ಕುಂತು ಕೇಳ್ತಾ ಇದ್ದಾರಲ್ಲ ಅವ್ರಿಗೆ ಮಕ್ಕಳು ಬೇಕಾದಷ್ಟು ದೊಡ್ಡವರಿರಲಿ, ಗುರುಗಳಿಗೆ ಶಿಷ್ಯರು ವಯಸ್ಸಿನಿಂದ ಆಗಿರ್ಬೋದು, ಆದರೆ ಯಾವಾಗ ಆತ್ಮಜ್ಞಾನವನ್ನು ಮಾಡ್ಕೊಳ್ಬೇಕಂತ ಕೂತ್ಕೊಂಡಂಥ ಶಿಷ್ಯ ಶರೀರ ವಯಸ್ಸು ಸಂಬಂಧ ಇಲ್ಲ. ಇಲ್ಲಿ ಯಾವಾಗ ಕುಂತು ಕೇಳ್ಬೇಕನ್ನುವಂಥದ್ದು ಗುರುವಿಗೆ ಅಥವಾ ಶಿಷ್ಯನೇ. ಅದಕ್ಕೆ ಅವರು ಒಂದು ಕಿವಿ ಮಾತು ಹೇಳ್ತಾರೆ. ಏನು ಹೇಳ್ತಾರೆ? ಸ್ಥಾವರ ಜಂಗಮಾತ್ಮಕವಾದಂಥ ಈ ಜಗತ್ತು, ಈ ಜಗತ್ತಿನ ಒಳಗೆ ಈ ಸೃಷ್ಟಿಯಲ್ಲಿ ತೃಣ ಅಂದರೆ ಹುಲ್ಲು ಕಡ್ಡಿ ಇರ್ತದಲ್ಲ, ಅವುಗಳನ್ನು ಹಿಡ್ಕೊಂಡು ಸಕ್ಕಲ ಅವುಗಳನ್ನು ಹಿಡ್ಕೊಂಡು ದೇವ ಶರೀರದ ಪರ್ಯಂತರ ಅಂದಾಗ ಇದ್ರ ಮಧ್ಯೆ ಬರುವಂಥ ಎಷ್ಟೊಂದು ಅದಾವಲ್ರಿ ಭೋಗಗಳು, ಅವೆಲ್ಲವೂ ದೇವ ಶರೀರದ ಪರ್ಯಂತರವಿರುವ ಯಾವ ಪದಾರ್ಥಗಳು ನಿನಗೆ ಸಂಬಂಧನೂ ಇಲ್ಲ. ಅದ್ರ ಬಗ್ಗೆ ನೀ ಪ್ರೀತಿನೂ ಮಾಡೋಕ್ಕೆ ಹೋಗ್ಬೇಡ, ಮೋಹನೂ ಮಾಡೋಕ್ಕೆ ಹೋಗ್ಬೇಡ, ರಾಗನೂ ಮಾಡೋಕ್ಕೆ ಹೋಗ್ಬೇಡ. ಅದಕ್ಕೆ ಇಲ್ಲಿ ಕೂಡ ಏನು ಸ್ನಾನ ಆಗಿರ್ಬೋದು, ಭೋಜನಾದಿ ಊಟದ ವ್ಯವಹಾರ ಆಗಿರ್ಬೋದು, ಈ ವಿಷಯದಲ್ಲಿ ಕೂಡ ಕೇವಲ ನೋಡ್ರಿ, ಇದು ಯಾವುದಕ್ಕೂ ನೀನು ಒಳಪಟ್ಟವನಲ್ಲ. ಸ್ನಾನ ಭೋಜನಾದಿ ಅಂದಾಗ ಎಲ್ಲ ಬಂತು. ವ್ಯವಹಾರ ವಿಷಯದಲ್ಲಿಯೂ ಕೂಡ ಕೇವಲ ಅಕರ್ತ ಅಭೋಕ್ತ ರೂಪವಾದ ಅಸಂಗ ಬ್ರಹ್ಮ ರೂಪದಿಂದಿರು. ನಾನು ಎಲ್ಲದಕ್ಕೂ ಅಕರ್ತ, ನೀ ಏನೇ ಮಾಡಿದರೂ ಕೂಡ ನೀ ಮಾಡುವವನಲ್ಲ, ಭೋಗಿಸುವವನಲ್ಲ. ನೀನು ಹೆಂಗಿದೆ? ಅಸಂಗವಾಗಿರು ಇದೆ. ನಿದ್ರೆ ಒಳಗೆ ಏನೈತೆ ಹೇಳ್ರಿ? ಯಾವುದನ್ನ ಸಂಘ ಐತಾ ಅಲ್ಲಿ? ಯಾರ್ದನ್ನ ಐತಾ? ಏನೂ ಇಲ್ಲ. ನಿದ್ರೆ ದೃಷ್ಟಾಂತ ತೊಗೊಂಡಾಗ ಅಲ್ಲಿ ಏನಾರು ಐತೇನು? ನೀನಿದೆ. ನಿನ್ನ ಬಿಟ್ಟರೆ ಏನು ಜಗತ್ತಿನೊಳಗೆ ಏನು ಇಲ್ಲವೇ ಇಲ್ಲ. ಆದ್ರೆ ಆನಂದವಾಗಿದ್ದಿಲ್ಲ. ಮತ್ತು ಎದ್ದೇಳ್ಬೇಕಾದ್ರೆ ಹೊತ್ಕಂತ ಹೇಳ್ತೀಯೇನು? ಇಲ್ಲ, ಆನಂದವಾಗಿ ಹೇಳ್ತಿದ್ದೆ, ಭಾಳ ಚಂದ ನಿದ್ದೆ ಐತಪ್ಪ ಅಂತ ಹೇಳ್ತಿದ್ದೆ. ಎಷ್ಟು ಸುಖ ಇತ್ತು. ನಿದ್ರಾ ಸುಖ ಎಲ್ಲಾರ ಕಾಣ್ತದೆ? ಕೋಟಿ ರೊಕ್ಕದಲ್ಲಿ ಕಾಣ್ತದೆ ನಿದ್ರಾ ಸುಖ? ಎಲ್ಲೇ ಕಾಣಂಗಿಲ್ಲ. ನಿದ್ರೆ ಸುಖ ಅಂದರೆ ಹೆಂಗೆ? ಅದರಲ್ಲಿ ಏನಾರು ಅದಾವೇನು? ಏನೂ ಇಲ್ಲ.
ಅಂದರೆ ಅಲ್ಲಿ ಅಜ್ಞಾನದ ನಿದ್ರೆ ಇರ್ತದೆ, ಅವಿದ್ಯೆಯಲ್ಲಿ ಕೂಡ್ಕೊಂಡು ಅದು ಅಜ್ಞಾನದ ನಿದ್ರೆ ಇರ್ತದೆ, ಒಂದು ಪ್ರತಿಬಿಂಬ ಆನಂದ ಇರ್ತದೆ. ಆದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ ಪ್ರತಿಯೊಂದು ವ್ಯವಹಾರದಲ್ಲಿ ನಾನು ಅಸಂಗ ರೂಪವಾಗಿದ್ದೀನಿ, ನಾ ಕರ್ತಾ ಇದ್ದೀನಿ, ನಾ ಭೋಗ್ತಾ ಇದ್ದೀನಿ, ನಾನು ಈ ರೀತಿಯಾಗಿ ಅಸಂಗ ಬ್ರಹ್ಮ ರೂಪದಿಂದ ಇರುವಂಥದ್ದು. ಮತ್ತು ಮನಸ್ಸಿನಿಂದಾದರೂ ಕೂಡ ಹಿಂದೆ ಆಗಿ ಹೋದ ಸಂಗತಿಗಳನ್ನು ಕುರಿತು ದುಃಖಿಸಬೇಡ. ಅದಕ್ಕೆ ಸದಾ ಅರಿವಿಲಿ ನಡಿತಮ್ಮ ಮುಂದ, ಅದು ಮರಿಬೇಕು ಆದುದಯಿಂದ. ಅದ್ಭುತವಾಗಿ ಮಹಾತ್ಮರು ಹೇಳ್ತಾರೆ. ಇಲ್ಲಿ ಕೂಡ ಹೇಳಿದ್ದಾರೆ ನೋಡ್ರಿ, ಹಿಂದೆ ಹಂಗಾಗಿದ್ರಿ ಹಿಂಗಾಗಿದ್ರಿ ಅಂತ ಕೊಚ್ಕೊಂತ ಕುಂದ್ರಬೇಡ, ಹಿಂದೆ ಹಂಗಾಯ್ತಂತ ದುಃಖ ಪಡ್ಕೊಂತ ಕುಂದ್ರಬೇಡ. ಅದಕ್ಕೆ ಹಿಂದೆ ಆಗಿ ಹೋದ ಸಂಗತಿಗಳನ್ನು ಕುರಿತು ದುಃಖಿಸಬೇಡ. ಮುಂದೆ ಏನಾದೀತು, ಮುಂದೆ ಹೆಂಗಪ್ಪ ಹೆಂಗೆ ಮಾಡೋದಪ್ಪ ಏನಾಗ್ತದಪ್ಪ ಅಂತ ಅದ್ರ ಬಗ್ಗೆ ಚಿಂತೆ ಮಾಡೋಕೆ ಹೋಗ್ಬೇಡ ಶಾಣೆ. ಭಾಳ ಚಂದ ಹೇಳ್ತಾರೆ, ಟೈಮ್ ಆಗ್ತದೆ. ಇದನ್ನು ಭಾಳ ಚಂದ ಹೇಳಿದ್ದಾರೆ, ಭಾಳ ಕರುಣೆಯಿಂದ ಹೇಳ್ತಾ ಇದ್ದಾರೆ ಗುರುಗಳು. ಅದಕ್ಕೆ ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ರೂಪವ ಆಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರುವಿರಲೆನ್ನ ಮಾನಸದಲ್ಲಿ ಅಂತ ಪರತತ್ವದ ಬಗ್ಗೆ ಭಾಳ ಅದ್ಭುತವಾದಂಥ ವಿಚಾರಗಳನ್ನ ಹೇಳುವಂಥ ಸದ್ಗುರುನಾಥ. ಮತ್ತು ನಾಳೆ ಏನು ಹೇಳ್ತಾನೆ, ಹಿಂದಿಂದು ಏನೇ ಆದರೂ ಕೂಡ ಅದ್ರ ಬಗ್ಗೆ ಚಿಂತೆ ಮಾಡಿ ದುಃಖಿಸಬೇಡ. ಮುಂದೆ ಹಿಂಗಾಗ್ತದೇನು ಮಾಡ್ತದೇನಂತ ನೀನೇ ಪ್ಲ್ಯಾನ್ ಹಾಕ್ಕೊಂಡು ನೀನು ಅದು ಚಿಂತೆ ಮಾಡೋಕ್ಕೆ ಹೋಗಬೇಡ. ವರ್ತಮಾನ ಕಾಲದಲ್ಲಿ ಏನಾದ ಅದನ್ನು ಮಾಡ್ತಾ ಹೋಗುವಂಥವನಾಗು ಅಂತ ಇದು ಗುರುವಾಕ್ಯ ಅದ. ನಾವೆಲ್ಲ ಪ್ರತಿಯೊಬ್ಬರು ಗುರುವಾಕ್ಯಗಳನ್ನು ಸ್ವೀಕಾರ ಮಾಡೋಣ. ಅವ್ರ ಗುರುವಿನ ಒಂದು ಕೃಪಾಶೀರ್ವಾದ ನಮಗಿರಲಿ ಎಲ್ಲರ ಮೇಲೆ. ಮತ್ತು ನಾಳೆ ಏನು ಹೇಳ್ತಾರೆ ಇದನ್ನೇ ಇಟ್ಕೊಂಡು ಮಾತಾಡೋಣ. ಬೇಗ ಮುಗ್ಸೋಕ್ಕಾಗಲ್ಲ, ಸ್ವಲ್ಪ ಆದರೂ ಪರವಾಗಿಲ್ಲ, ನೋಡ್ಕೊತ ಹೋಗೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.